ವಂದನೆಗಳು ಆಂಟಿ. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈಗ ಪ್ರಾರ್ಥನೆಯನ್ನು ಮಾಡಿಕೊಂಡು ನಾವು ನಮ್ಮ ಅಂಶಕ್ಕೆ ತಲೆಗಳನ್ನು ಬಾಗಿಸೋದಾದ್ರೆ ಪ್ರಾರ್ಥಿಸಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನು ಮಹೋನ್ನತನು ಮಹಾಪರಿಶುದ್ಧನು ಆಗಿರುವಂತಹ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ಈ ಒಂದು ಉತ್ತಮವಾದಂತಹ ಸಮಯದಲ್ಲಿ ನೀವು ನಮಗಾಗಿ ಕೊಟ್ಟಂತಹ ಒಳ್ಳೆ ಅವಕಾಶಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು ತಂದೆ. ಎನ್ನ ಮಾತುಗಳನ್ನ ಕೇಳಿ ಅಪ್ಪ ಅದನ್ನ ತಮ್ಮ ಜೀವಿತಗಳನ್ನ ಬಲಪಡಿಸಿಕೊಳ್ಳುವುದಕ್ಕೆ ಬಂದಿರುವಂತಹ ಕೂಡಿರುವಂತಹ ನಿಮ್ಮ ಮಕ್ಕಳ ನೆನೆಸಿ ಪ್ರಾರ್ಥಿಸ್ತೇನೆ. ಪ್ರತಿಯೊಬ್ಬೊಬ್ಬರನ್ನು ತಮ್ಮ ಆತ್ಮಿಕ ಜೀವಿತಗಳನ್ನ ಬಲಪಡಿಸಿಕೊಂಡವರಾಗಿ ನಿನ್ನ ಮಾತುಗಳನ್ನು ಅಂಗೀಕರಿಸಿ ಅದರ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕೆ ಬೇಕಾದಂತ ನಿನ್ನ ಪವಿತ್ರ ಆತ್ಮರ ಮಾರ್ಗದರ್ಶನವನ್ನು ಗ್ರಹಿಸಿ ಹೇಳ್ತಿರುವಂತಹ ನನಗ್ ಬೇಕಾದಂತಹ ಪವಿತ್ರ ಆತ್ಮರ ಸಹಾಯವನ್ನ ಅನುಗ್ರಹಿಸಿ ತಂದೆ. ಕೇಳುವವರು ಹೇಳುವವರು ನಿನ್ನ ಮಾತುಗಳಿಗೆ ತಗ್ಗಿಸಿಕೊಂಡು ತಂದೆ ನಮ್ಮ ಜೀವಿತಗಳನ್ನ ನಿಮ್ಮ ವಾಕ್ಯದ ರೂಪವಾಗಿ ನಾವು ಬದಲಾಯಿಸಿಕೊಳ್ಳುವುದಕ್ಕೆ ಸಹಾಯಿಸಿ. ಮತ್ತು ತಂದೆ, ಈ ಒಂದು ಕೂಟವನ್ನು ನಡೆಸುವಂತಹ ನಿಮ್ಮ ಮಕ್ಕಳನ್ನು ಸಹ ನಿನ್ನ ಕೈಗೆ ಒಪ್ಪಿಸ್ತೇವೆ. ಎಲ್ಲರನ್ನು ತಂದೆ ನಿನ್ನ ಪ್ರಕಾರವಾಗಿ ಅವರಿಗೆ ಬರತಕ್ಕ ಪ್ರತಿಫಲವನ್ನು ತಪ್ಪದೆ ಅನುಗ್ರಹಿಸಿ ಆಶೀರ್ವದಿಸಿಕೊಡಿ. ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸಿಕೊಳ್ಳುತ್ತಿದ್ದೇನೆ ಪ್ರಿಯರೇ. ಈ ದಿನ ಬಂದು ನಾನು ಕಳೆದ ಕ್ಲಾಸ್ನಲ್ಲಿ ತಿಳಿಸಿಕೊಟ್ಟಂತಹ ಒಂದು ಅಂಶವನ್ನ ಮುಂದುವರೆದ ಭಾಗವಾಗಿ ಈ ಒಂದು ದಿನದ ಅಂಶವನ್ನ ನಾವು ನೋಡುತ್ತಿದ್ದೇವೆ. ಕಳೆದ ಭಾಗದಲ್ಲಿ ನಾವು ನೋಡಿಕೊಂಡಂತ ಅಂಶ ಬಂದು ಪರಿಶುದ್ಧತೆಯ ನೈಜ ತಾತ್ಪರ್ಯ. ಪರಿಶುದ್ಧತೆಯ ನೈಜ ತಾತ್ಪರ್ಯವೇನು ಎಂಬುವಂತಹ ಅಂಶವನ್ನ ಕುರಿತು ನಾವು ಕಳೆದಂತಹ ಕ್ಲಾಸ್ ನಲ್ಲಿ ನೋಡಿಕೊಂಡಿದ್ದೇವೆ. ಮತ್ತು ಈ ಒಂದು ಮುಂದುವರೆದ ಭಾಗ ಅಂದ್ರೆ ಪಾರ್ಟ್ 2 ಅಲ್ಲಿ ನಾವು ಕಳೆದ ಭಾಗದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಪರಿಶುದ್ಧತೆಯನ್ನು ದೇವರು ಅದನ್ನ ಛಾಯೆ ರೂಪದಲ್ಲಿ ಇಟ್ಟು ನಂತರವಾಗಿ ಅದನ್ನ ಯಾವ ರೀತಿಯಾಗಿ ಆತ್ಮೀಕರಿಸಿದ್ರು ಅಂತ ನಾವು ತಿಳಿದುಕೊಂಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿ ಪರಿಶುದ್ಧತೆಯ ನೈಜ ತಾತ್ಪರ್ಯ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ರೂಪಾಂತರಗೊಂಡಿದೆ, ಅದು ಯಾವ ರೀತಿಯಾದ ಟರ್ನ್ ನ ತಗೊಂಡಿದೆ ಅಂತ ಇವತ್ತಿನ ಒಂದು ವಾಕ್ಯ ಭಾಗದಲ್ಲಿ ನಾವು ನೋಡಿಕೊಳ್ಳುತ್ತಿದ್ದೇವೆ ಪ್ರಿಯರೇ. ಕಳೆದಂತಹ ಭಾಗದಲ್ಲಿಯೂ ಸಹ ನಾವು ನೋಡಿಕೊಂಡ ಪ್ರಕಾರವಾಗಿ ಯಾವ ರೀತಿಯಾಗಿ ಹಳೆ ಒಡಂಬಡಿಕೆಯಲ್ಲಿ ಒಂದು ವ್ಯಕ್ತಿ ಆಗಿರಲಿ, ಸ್ಥಳವಾಗಿರಲಿ ಅಥವಾ ಒಂದು ವಸ್ತುವಿನಲ್ಲಿ ಇರಬೇಕಾದಂತಹ ಪರಿಶುದ್ಧತೆಯನ್ನ ದೇವರು ನಾವು ಸತ್ಯವೇದದಲ್ಲಿ ವಿಮೋಚನೆ ಕಾಂಡ, ಯಾಜಕ ಕಾಂಡ, ಈ ಎಲ್ಲಾ ಕಾಂಡಗಳನ್ನ ನಾವು ನೋಡಿಕೊಂಡು ಬರುವಾಗ ಅದು ಯಾವ ರೀತಿಯಾಗಿ ನಿರ್ದಿಷ್ಟವಾಗಿರಬೇಕು, ಇಷ್ಟೇ ಅಳತೆಯಲ್ಲಿ ಇರಬೇಕು, ಈ ರೀತಿಯಾದಂತಹ ಒಂದು ಭದ್ರ ನಿಯಮಗಳನ್ನ ದೇವರು ತಮ್ಮ ಮಕ್ಕಳಿಗೆ ಅನುಗ್ರಹಿಸಿರುತ್ತಾರೆ. ಇದು ಧರ್ಮಶಾಸ್ತ್ರದ ರೂಪವಾಗಿ ದೇವರು ಅನುಗ್ರಹಿಸಿಕೊಟ್ಟು ಅವರಿಗೆ ಈ ರೀತಿಯಾಗಿಯೇ ನೀವು ಇರಬೇಕಂತ ಕೂಡ ಬರೆಸಿಕೊಟ್ಟಿರುತ್ತಾರೆ. ಆ ರೀತಿಯಾಗಿಯೇ ದೇವರು ನಿಯಮಗಳನ್ನ ಹುಟ್ಟಿ ನಂತರವಾಗಿ ಜನರು ಮಾಡುತ್ತಿದ್ದಂತಹ ನಿಯಮಗಳನ್ನ ಕೊಟ್ಟದ್ದು ಅವರ ಒಂದು ಅದ್ರಲ್ಲಿ ಅವರು ಕಾಯಲ್ಪಟ್ಟು ಇಲ್ಲಿಯ ತನಕ ಕ್ರಿಸ್ತನ ಒಂದು ಕಾಲದ ತನಕವಾಗಿ ಅವರು ಅದ್ರಲ್ಲಿ ಸಂರಕ್ಷಿಸಲ್ಪಡಬೇಕಂತ. ಆದರೆ ಇವರು ಸಂರಕ್ಷಣೆಯ ವಿರುದ್ಧವಾಗಿ ಹೋಗಿ ತಮಗೆ ತಾವೇ ಕೆಡುಕುಗಳನ್ನ ಮಾಡಿಕೊಳ್ತಾರೆ. ಆಚರಣೆಯೇ ಮುಖ್ಯವಾದದ್ದೆಂದು ನೆನೆಸಿ ಅದ್ರಲ್ಲಿ ದೇವರು ತಿಳಿಸಿ ಕೊಡಬೇಕಂತ ಇದ್ದಂತಹ ಮುಖ್ಯವಾದಂತಹ ಸಾರಾಂಶವನ್ನ ಇವರು ತ್ಯಜಿಸಿ ಬಿಡ್ತಾರೆ. ಮತ್ತು ಅನೇಕ ಪಾಪಗಳಿಗೆ ತಮ್ಮ ಒಂದು ಜೀವಿತಗಳನ್ನ ಅರ್ಪಿಸಿಕೊಂಡವರಾಗಿ ಪಾಪ ಮಾಡುವುದು ಯಜ್ಞ ಕೊಡುವಂಥದ್ದು, ಪಾಪ ಮಾಡುವಂಥದ್ದು ಬಲಿಯನ್ನ ಕೊಡುವಂಥದ್ದು, ಈ ರೀತಿಯಾದಂತಹ ಒಂದು ಸಾಧಾರಣವಾದಂತಹ ಜೀವಿತವನ್ನ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾರೆ. ಆದ್ರೆ ದೇವರು ನಿಜಕ್ಕೂ ಯಾತಕ್ಕಾಗಿ ಈ ಬಲಿಯನ್ನ, ಹೋಮವನ್ನ ಅರ್ಪಿಸಿದ್ರು, ಇದನ್ನ ನೇಮಿಸಿದ್ರು ಅಂತ ಇವರ ಒಂದು ಮುಖ್ಯವಾದಂತಹ ಆಲೋಚನೆಗೆ ಇದು ಬರಲಿಲ್ಲ. ಆದರೂ ಸಹ ದೇವರು ನಿಜವಾಗಿಯೂ ಅವರಿಗೆ ಯಾವುದು ಇಷ್ಟ,
ಯಜ್ಞಕ್ಕಿಂತಲೂ ಕರುಣೆಯೇ ಇಷ್ಟ ಅಂತ ದೇವರು ಹೇಳಿರುತ್ತಾರೆ. ಸೊ ಆ ಒಂದು ವಚನವನ್ನ ನಾವು ಆಲ್ರೆಡಿ ಕಳೆದ ಭಾಗದಲ್ಲಿ ನೋಡಿಕೊಂಡಿರುತ್ತೇವೆ. ಸೊ ಅದರ ನಿಮಿತ್ತವಾಗಿ ತಗ್ಗಿಸಲ್ಪಟ್ಟ ಕುಗ್ಗಿ ಹೋದಂತಹ ಮನಸ್ಸನ್ನ ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅದನ್ನ ಅಪೇಕ್ಷಿಸುವಂತಹ ದೇವರು ಏನ್ ಮಾಡ್ತಾರೆ, ತಮ್ಮ ಮಕ್ಕಳು ತಮ್ಮ ಕಡೆಗೆ ತಿರುಗಿಕೊಂಡು ತಮ್ಮ ಜೀವಿತಗಳನ್ನ ಮಾರ್ಪಡಿಸ್ಕೊಳ್ಬೇಕಂತಾನೆ ಯಾವಾಗಲೂ ಕಾಯ್ತಾ ಇರ್ತಾರೆ. ನಮ್ಮನ್ನ ನಾವು ಮಾಡಿದ ತಪ್ಪುಗಳಿಗೆ ಶಿಕ್ಷಿಸುವುದಕ್ಕಿಂತ ಕರುಣೆಯನ್ನ ತೋರಿಸಿ, ಅಂದರೆ ನಾವ್ ಯಾವಾಗ ತಗ್ಗಿಸಿಕೊಳ್ತೇವೆ, ಯಾವಾಗ ಪಾಪ ಅರಿಕೆ ಮಾಡಿಕೊಂಡು ಆ ಪಾಪಗಳನ್ನ ಬಿಟ್ಟು ಬಿಡುತ್ತೇವೆ, ಆಗಲೇ ಅವರ ಕರುಣೆಯು ಕೃಪೆಯು ನಮ್ಮ ಮೇಲೆ ಬಂದು ನಮ್ಮನ್ನ ಗೊಳಿಸಿ ನಮ್ಮನ್ನ ನೂತನ ಪಡಿಸ್ಬೇಕಂತ ಅವ್ರು ಯಾವಾಗಲೂ ಅಪೇಕ್ಷಿಸ್ತಿರ್ತಾರೆ. ಆದರೆ ಅದಕ್ಕೆ ನಾವೇ ಅವಕಾಶ ಕೊಟ್ಟಿರುವುದಿಲ್ಲ. ನಾವು ಮಾಡುವಂತಹ ಅಪರಾಧಗಳನ್ನ ಒಪ್ಪಿಕೊಳ್ಳುವುದಕ್ಕೆ ಕೂಡ ಸಿದ್ಧವಿಲ್ಲದಂತಹ ಒಂದು ಸ್ಥಾನದಲ್ಲಿ ಅಥವಾ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ದೇವರನ್ನ ಸಿಲುಕಿಸಿ ಬಿಡುತ್ತೇವೆ. ಆದರೂ ಸಹ ದೇವರು ಕಾಯುತ್ತಾರೆ, ಅನೇಕ ವರ್ಷಗಳ ಕಾಲ ಕಾಯುತ್ತಾರೆ. ತಮ್ಮ ಪ್ರವಾದಿಗಳನ್ನ ಕಳಿಸಿಕೊಡ್ತಾರೆ. ಅನೇಕ ಯಾಜಕರನ್ನ ಮೊದಲನೆಯದಾಗಿ, ಅನಂತರವಾಗಿ ಪ್ರವಾದಿಗಳನ್ನ, ಅನಂತರವಾಗಿ ಕೊನೆಯದಲ್ಲಿ ಈ ಒಂದು ನೂತನವಾದಂತ ಕೊನೆ ಕಾಲದಲ್ಲಿ ತಮ್ಮ ಮಗನನ್ನೇ ಕಳುಹಿಸಿಕೊಡುತ್ತಾರೆ. ಆಗ ಮಗನನ್ನ ಕಳುಹಿಸಿಕೊಟ್ಟ ನಂತರವಾಗಿ ಆದರೂ ಈ ಜನರು ಬದಲಾಗ್ತಾರಾ ಅಂತ ಹೊಸ ಒಡಂಬಡಿಕೆಯಲ್ಲಿ ನಾವು ಆ ಒಂದು ನಿಜವಾದಂತಹ ಪರಿಶುದ್ಧತೆಯ ತಾತ್ಪರ್ಯವನ್ನ ಸ್ವಲ್ಪ ಕಾಲ ಆಲೋಚನೆ ಮಾಡೋಣ. ಅದೇ ರೀತಿಯಾಗಿ ಒಂದು ಉದಾಹರಣೆಗೋಸ್ಕರ ಇದನ್ನ ಹೇಳುವಂತದ್ದಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ದೇವರು ನೇಮಿಸಿದಂತಹ ನಿಯಮಗಳಿಗೆ ವಿರುದ್ಧವಾಗಿ ಹೋದ್ರೆ ಅವರಿಗೆ ಸಾವು ಕೂಡ ಸಂಭವಿಸುತ್ತಿತ್ತು ಎನ್ನುವಂತಹ ಒಂದು ವಚನದಕ್ಕಾಗಿ ಒಂದು ಉದಾಹರಣೆಯನ್ನ ಇವಾಗ ನಾನು ನಿಮ್ಗೆ ತಿಳಿಸಿಕೊಡ್ತೇನೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಏನೋ ಯಾಜಕರಿಗೆ ಅವರು ಧರಿಸಬೇಕಾದಂತಹ ಉಡುಪುಗಳಿಂದ ಹಿಡಿದು ಅವರು ಸೇವಿಸಬೇಕಾದಂತಹ ಆಹಾರವಾಗಿರಲಿ, ಅವರು ಯಾವ ರೀತಿಯಾದ ಪದ್ಧತಿಯನ್ನ ನಿಯಮಗಳನ್ನ ತಾವು ರೂಢಿಸಬೇಕು ಮತ್ತು ವರ್ಷಕ್ಕೊಮ್ಮೆ ಅವರು ಮಹಾಪವಿತ್ರ ಸ್ಥಾನವನ್ನ ಪ್ರವೇಶಿಸುವಾಗ ಅವರ ವೇಷವೇ ಹೇಗಿರಬೇಕು, ಅವರು ಯಾವ ರೀತಿಯಾದಂತಹ ವ್ರತದಲ್ಲಿ ಇರಬೇಕಾಗುತ್ತದೆ, ಅವರು ಏನನ್ನ ತೆಗೆದುಕೊಂಡು ಮಹಾಪವಿತ್ರವಾದ ಸ್ಥಳಕ್ಕೆ ಹೋಗಬೇಕಾಗುತ್ತದೆ, ಎಲ್ಲವನ್ನು ಸಹ ದೇವರು ವಾಕ್ಯದಲ್ಲಿ ತಿಳಿಸಿಕೊಟ್ಟಿರುತ್ತಾರೆ. ಅದೇ ನಮ್ಮ ವಿಮೋಚನ ಕಾಂಡ 28ನೇ ಅಧ್ಯಾಯದಲ್ಲಿ ತಿಳಿಸಿಕೊಟ್ಟಿರುವ ಪ್ರಕಾರ, ಆ ವಚನಗಳ ಪ್ರಕಾರ ನಾವು ನೋಡಿಕೊಳ್ಳೋಣ. ಒಂದು ಉದಾಹರಣೆಗಾಗಿ ಹೇಳುವಂತದ್ದಾಗಿರೋ ಇದನ್ನ ಹೇಳಿ ನಮ್ಮ ಒಂದು ಅಂಶಕ್ಕೆ ಬರೋಣ ಪ್ರಿಯರೇ. ವಿಮೋಚನೆ ಕಾಂಡ 28ನೇ ಅಧ್ಯಾಯದ ಅದರ ಪ್ರಾರಂಭದ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಯಾವ ರೀತಿಯಾಗಿ ಯಾಜಕನಾದ ಆರೋನನಿಗೆ ಅವರ ಉಡುಪುಗಳು ಯಾವ ರೀತಿಯಾಗಿರಬೇಕು, ಆ ಉಡುಪಿಗೆ ಸ್ಪೆಸಿಫಿಕೇಶನ್ ಆಗಿ ದೇವರು ಅನೇಕ ರೀತಿಯಾದಂತಹ ಪಟ್ಟಿಗಳನ್ನ ದೇವರು ಬರ್ಸಿರ್ತಾರೆ. ಅದೇ 4ನೆಯ ವಚನವನ್ನ ಪ್ರಾರಂಭಿಸಿಕೊಂಡು ಅದರ 33ನೆಯ ವಚನಕ್ಕೆ ಹೋಗೋಣ. 4ನೇ ವಚನದಲ್ಲಿ ಯಾವ ರೀತಿಯಾಗಿ ಅದರ ಕಾಂಟೆಂಟ್ಸ್ ಇರಬೇಕು, ಆ ಗಾರ್ಮೆಂಟ್ ನ ಕಾಂಟೆಂಟ್ ಹೇಗಿರಬೇಕು, ಎಷ್ಟು ಲೇಯರ್ ಆಗಿ ಅವರು ಹಾಕಬೇಕು, ತಲೆಯ ಪಟ್ಟಿಗೆ ಏನ್ ಹಾಕೋಬೇಕು ಮತ್ತು ಪದಕದ ಚೀಲವನ್ನ ಹೊಂದಿರಬೇಕಾಗಿರುತ್ತದೆ, ಮತ್ತು ಅವರ ನಡುಕಟ್ಟು ಹೇಗಿರಬೇಕು, ಒಳ ಉಡುಪು ಇರಬೇಕು ಎಂಬುದಾಗಿ ಅನೇಕವಾದಂತಹ ಇಲ್ಲಿ ಅದರ ಡಿಸೈನ್ ಅನ್ನ ಕುರಿತು ದೇವರು ಇಲ್ಲಿ ಬರೆಸಿಕೊಟ್ಟಿರುತ್ತಾರೆ. 4ನೇ ವಚನದಲ್ಲಿ ನೋಡುವಾಗ ಮಾಡಬೇಕಾದ ವಸ್ತ್ರಗಳು ಯಾವುವೆಂದರೆ ಪದಕದ ಚೀಲ, ಮಹಾಯಾಜಕನ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ಇದನ್ನ ನೀವು ಏನ್ ಮಾಡಿ, ಆರೋನನು ಮತ್ತು ಅವನ ಮಕ್ಕಳಿಗೆ ನೀವು ಈ ರೀತಿಯಾದಂತಹ ಡ್ರೆಸ್ ಫಾರ್ಮೆಟ್ ಅನ್ನ ಕೊಟ್ಟಿರ್ತೀನಿ, ಇದನ್ನ ನೀವು ಅವರಿಗೆ ಹೋಲಿಸಿಕೊಡ್ಬೇಕು ಅಥವಾ ಅದನ್ನ ಅವರಿಗೆ ನೀವು ಧರಿಸಬೇಕು, ಅದನ್ನ ನೀವು ಧರಿಸಿಕೊಳ್ಳಿ ಅಂತ ಇಲ್ಲಿ ನಿಯಮವಾಗಿ ಹೇಳಿರುತ್ತಾರೆ. ಅದೇ 33ನೇ ವಚನದಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ನಮ್ಗೆ ಅದು ಒಂದು ಕೇಳ್ತಾ ಇದ್ರೆ ನಮಗೆ ಅದು ಒಂದು ಭಯವನ್ನ ಹುಟ್ಟಿಸುವಂತಹ ಒಂದು ಕಾಷನ್ನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಏನನ್ನ ಕುರಿತು ಹೇಳಿದಾರಂದ್ರೆ 33ನೇ ವಚನದಲ್ಲಿ
ಅದೇ ಮೇಲಂಗಿಯಲ್ಲಿ ಹೇಗಿರಬೇಕು ಎಫೋದ್ ಅನ್ನುವಂತಹ ಆ ಒಂದು ಮಹಾಯಾಜಕನ ಉಡುಪಲ್ಲಿ ಆ ಒಂದು ಗೂಗಲ್ ಅಲ್ಲಿ ಬ್ರೌಸ್ ಮಾಡಿದ್ರೆ ಆ ಒಂದು ಮೇಲಂಗಿ ಹೇಗಿರುತ್ತದೆ, ಒಳ ಉಡುಪುಗಳಲ್ಲಿ ಯಾವ ರೀತಿಯಾದಂತ ಸ್ಪೆಸಿಫಿಕೇಶನ್ಸ್ ಡಿಸೈನ್ಸ್ ಅನ್ನ ದೇವರು ಹೇಳಿರ್ತಾರೆ, ಆ ಒಂದು ಇಮೇಜಸ್ ಅನ್ನ ಕೂಡ ನೀವು ನೋಡಿಕೊಳ್ಳಬಹುದು. ಆ ಎಫೋದ್ ಎಂಬುವಂತಹ ಒಂದು ಮಹಾಯಾಜಕನ ಉಡುಪನ್ನ ನೀವು ನೋಡಿಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ 33ನೇ ವಚನದಲ್ಲಿ ಮೇಲಂಗಿಯ ಅಂಚಿನ ಸುತ್ತಲೂ ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರದಿಂದ ದಾಳಿಂಬೆ ಹಣ್ಣಿನಂತೆ ಚೆಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗಲಿಸಬೇಕು ಅಂತ ಇಲ್ಲಿ ದೇವರು ಬರ್ಸಿರ್ತಾರೆ. ಚಿನ್ನದ ಗೆಜ್ಜೆಗಳು ಅಂದ್ರೆ ಬೆಲ್ಸ್ ಅಂತ ಏನ್ ಹೇಳ್ತೀವಿ, ಆ ಗಂಟೆಗಳ ರೀತಿಯಲ್ಲಿ ಇರುವಂತಹ ಬೆಲ್ಸ್ ಅನ್ನ ಕೂಡ ಈ ಒಂದು ಮೇಲಂಗಿಯ ತುದಿ ಭಾಗದಲ್ಲಿ ಅದನ್ನ ನೀವು ಹಂಚಿರಬೇಕು. ಆ ಒಂದು ದಾಳಿಂಬ ಆಕಾರದಂತಹ ಒಂದು ಗಂಟೆಗಳನ್ನ ಅದರ ಪಕ್ಕದಲ್ಲಿ ಹಾಗೆ ಜೋಡಿಸಬೇಕಂತ ಇಲ್ಲಿ ಬರೆಸಿಕೊಟ್ಟಿದ್ದಾರೆ. ಯಾತಕ್ಕಾಗಿ ಈ ಗೆಜ್ಜೆಗಳನ್ನ ಕುರಿತು ದೇವರು ಇಲ್ಲಿ ಉದ್ದೇಶಿಸಿದ್ದಾರೆ ಅಂತ ಮುಂದಿನ ವಚನಗಳಲ್ಲಿ ನಾವು ನೋಡಿಕೊಳ್ತಿದ್ದೇವೆ ಪ್ರಿಯರೇ. ಚಿನ್ನದ ಗೆಜ್ಜೆಯು ತಾಳಿಂಬದಂತಿರುವ ಚೆಂಡು ಒಂದಾದ ಮೇಲೆ ಆ ಮೇಲಂಗಿಯ ಅಂಚಿನ ಸುತ್ತಲೂ ಇರಬೇಕು. ಮೇಲಂಗಿಯ ಅಂಚಿನ ಸುತ್ತಲೂ ಒಳ ಉಡುಪು ಒಂದು ಬಿಳಿದಾದ ಒಂದು ಲೆನನ್ ಆದ ಒಂದು ಇದರಲ್ಲಿ ಮಾರ್ಪಡಿದ್ರೆ, ಮೇಲಂಗಿಯ ವಸ್ತ್ರವು ದೇವರು ಹೇಳಿರುವ ರೀತಿಯಲ್ಲಿ ಅದಕ್ಕೆ ಬೇಕಾದಂತಹ ಯಾವ ಕಲರ್ನದಾಗಿರಬೇಕು ಅಂತಲೂ ಕೂಡ ದೇವರು ಬರೆಸಿಕೊಟ್ಟಿರ್ತಾರೆ. ಆ ಒಂದು ಮೇಲಂಗಿಯ ತುದಿ ಭಾಗದಲ್ಲಿ ಈ ಗೆಜ್ಜೆಗಳು ಮತ್ತು ದಾಳಿಂಬ ಆಕಾರದಂತಹ ಆ ಒಂದು ಕೆತ್ತನೆಯ ಕೂಡ ಆ ಒಂದು ಅಟ್ಯಾಚ್ಮೆಂಟ್ ಕೂಡ ಮಾಡ್ಬೇಕಂತ ದೇವ್ರು ಹೇಳ್ತಾರೆ. ಯಾತಕ್ಕೋಸ್ಕರ ಅಂದರೆ 35ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಆರೋನನ್ನು ಸೇವೆ ಮಾಡುವ ಸಮಯದಲ್ಲಿ ಅದನ್ನು ಧರಿಸಿಕೊಳ್ಳಬೇಕು. ಅವರು ಸೇವೆ ಮಾಡುವಾಗ ಅಂದರೆ ಅವರು ದೇವಾಲಯಕ್ಕೆ ಪ್ರವೇಶಿಸುವಾಗ, ಅಂದ್ರೆ ದೇವಾಲಯ ಎಂದರೆ ಅಲ್ಲಿದ್ದಂತಹ ದೇವರ ಒಂದು ಪರಿಶುದ್ಧ ಸ್ಥಳದಲ್ಲಿ, ಅತಿ ಪರಿಶುದ್ಧ ಸ್ಥಳದಲ್ಲಿ ಅವರು ಪ್ರವೇಶಿಸುವಾಗ ಇದನ್ನ ಧರಿಸಿಕೊಳ್ಳಬೇಕು. ಅವನು ಯೆಹೋವನ ಸನ್ನಿಧಿಗೆ ಪವಿತ್ರ ಸ್ಥಾನದೊಳಗೆ ಹೋಗುವಾಗಲೂ ಬರುವಾಗಲೂ ಸಾಯದ ಹಾಗೆ ಆ ಗೆಜ್ಜೆಗಳ ಶಬ್ದವು ಕೇಳಿಸಬೇಕು. ಯಾಕಂದರೆ ಇವರು ಮಹಾಯಾಜಕರಾದವರು ಪರಿಶುದ್ಧ ಸ್ಥಳಕ್ಕೆ ಹೋಗುವಷ್ಟು ವರೆಗೆ ಹೊರಗಡೆ ಇದ್ದಂತಹ ಜನರಿಗೆ ಕಾಣಿಸುವಂತದ್ದಾಗಿರುತ್ತದೆ. ಆದರೆ ಇವರು ವರ್ಷಕ್ಕೊಮ್ಮೆ ಯಾವಾಗ ಯಜ್ಞ ನೈವೇದ್ಯವನ್ನ ಸಮರ್ಪಿಸುವುದಕ್ಕೆ ಆ ಒಂದು ವಿಶೇಷ ದಿನದಲ್ಲಿ ಇವರು ಮಹಾಪವಿತ್ರವಾದ ಸ್ಥಳಕ್ಕೆ ಎಂಟರ್ ಆಗ್ಬೇಕಾಗುತ್ತದೆ. ಆದ್ರೆ ಆ ಒಂದು ಮಹಾಪವಿತ್ರವಾದಂತ ಸ್ಥಳಕ್ಕೆ ಹೋಗುವಾಗ ಯಾರು ಸಹ ಇವರನ್ನ ನೋಡುವುದಕ್ಕೆ ಸಾಧ್ಯವಾಗಲ್ಲ. ಇವರು ಪ್ರವೇಶಿಸುವಾಗ ಇವರಿಗೆ ಅಂಚಿನಲ್ಲಿ ಇರುವಂತಹ ಈ ಗೆಜ್ಜೆಯ ಶಬ್ದವು ಹೊರಗಡೆ ಇರುವಂತಹ ಜನರಿಗೆ ಕೇಳಿಸಲ್ಪಡುತ್ತದೆ. ಓ, ಇವರು ಯಾವ ಪಾಪದಿಂದಲೂ ಇವರು ಹತರಾಗದೆ ಇವರು ಇನ್ನ ದೇವರನ್ನ ಸೇವೆ ಮಾಡ್ತಾ ಇದ್ದಾರೆ, ಅಥವಾ ದೇವರಿಗೆ ಯಜ್ಞ ನೈವೇದ್ಯ ಕಾರ್ಯಗಳನ್ನ ಸಮರ್ಪಿಸ್ತಾ ಇರ್ತಾರೆ ಎನ್ನುವಂತಹ ತಿಳುವಳಿಕೆ ಇನ್ನ ಹೊರಗಡೆ ಇರುವಂತಹ ಜನರಿಗೆ ಬರುವಂತದ್ದಾಗಿದೆ. ಯಾವಾಗ ಏನಾದರೂ ದೇವರ ಕೋಪವು ಈ ಯಾಜಕನಿಗೆ ತಾಯಿ ಅಲ್ಲೇ ಮೃತ ಹೊಂದಿದರೆ ಆ ಗೆಜ್ಜೆ ಶಬ್ದವು ಅಲ್ಲೇ ನಿಲ್ಲುವಂತದ್ದಾಗಿರುತ್ತದೆ. ಆ ರೀತಿಯಾದಂತಹ ಉದ್ದೇಶಕ್ಕೆ ಇಲ್ಲಿ ಸಾಯದ ಹಾಗೆ ಆ ಗೆಜ್ಜೆಯ ಶಬ್ದವು ಹೊರಗಡೆ ಇರುವಂತಹ ನೆರೆದಿರುವಂತಹ ಜನರಿಗೆ ಕೇಳಿಸಬೇಕು ಎಂಬ ಉದ್ದೇಶದಿಂದ ಆ ಗೆಜ್ಜೆಗಳನ್ನ ಕಟ್ಟಿರುತ್ತಾರೆ. ಸೊ ಮಹಾಪವಿತ್ರ ಸ್ಥಾನದಿಂದ ಈ ಒಂದು ಯಾಜಕನು ಏನಾದರೂ ಅಕಸ್ಮಾತ್ ಆಗಿ ದೇವರ ವಿರುದ್ಧವಾದಂತಹ ಕಾರ್ಯದಲ್ಲಿ ಒಳಪಟ್ಟು ಅಲ್ಲೇ ಸತ್ ಹೋದ್ರೆ ಅವರನ್ನ ಎಳೆದುಕೊಳ್ಳಬೇಕಂತ ಆಗಿನ ಒಂದು ಯಹೂದಿಗಳ ಒಂದು ಪದ್ಧತಿಯ ಪ್ರಕಾರವಾಗಿ ಯಾಜಕನ ಒಂದು ಅಂದ್ರೆ ಕುಣಿಕಾಲದಲ್ಲಿ ಇರುವಂತಹ ಪಟ್ಟಿಗೆ, ಅಂದ್ರೆ ಕಾಲಿನ ತುದಿಯ ಒಂದು ಅಲ್ಲಿ ಕೂಡ ಒಂದು ಹಗ್ಗವನ್ನ ಬಿಗಿದಿರ್ತಾರೆ. ಯಾಕೆಂದರೆ ಇವರ ಗೆಜ್ಜೆ ಶಬ್ದವು ಏನಾದರೂ ಸ್ಟಾಪ್ ಆಗಿ ಬಿಟ್ರೆ ಓ ಇವರು ಸತ್ತಿದ್ದಾರೆ ಅಂತ ಅದು ಅರ್ಥವನ್ನು ಕೊಡುತ್ತದೆ. ಸತ್ತಿರುವಂತ ಇವರನ್ನ ಮಹಾಪವಿತ್ರ ಸ್ಥಾನದಿಂದ ಹೇಗೆ ಹೊರಗಡೆ ಎಳೆಯುವುದು, ಇದಕ್ಕಾಗಿ ಇದು ವಾಕ್ಯದಲ್ಲಿ ಬೈಬಲ್ ನಲ್ಲಿ ಮೆನ್ಷನ್ ಆಗಿಲ್ಲ. ಆದರೂ ಸಹ ಅನೇಕ
ಇದನ್ನು ಕುರಿತಾದಂತಹ ಆರ್ಟಿಕಲ್ಸ್ ಆಗಿರಬಹುದು. ಹಳೆ ಒಡಂಬಡಿಕೆಯ ಒಂದು ಝೋರಾ ಎಂಬ ಒಂದು ಲಿಟರೇಚರ್ ಪ್ರಕಾರವಾಗಿ ಇವರ ಕಾಲಿಗೆ ತುದಿಯಲ್ಲಿ ಒಂದು ಹಗ್ಗವನ್ನು ಸಹ ಕಟ್ಟಿರಲಾಗುತ್ತದೆ. ಏನಾದರೂ ಇವರು ಸತ್ತಿ ಮೃತ ಹೊಂದಿದರೆ ಹೊರಗಡೆ ಇರುವಂತಹ ಜನ ಈತನನ್ನ ಹೊರಗಡೆ ಎಳೆಯುವುದಕ್ಕೆ ಆ ಹಗ್ಗವನ್ನು ಸಹ ಯೂಸ್ ಮಾಡ್ತಾರೆ ಎನ್ನುವಂತಹ ಇನ್ಫಾರ್ಮೇಶನ್ ಸಹ ಸಿಕ್ಕಿ ಬರುತ್ತದೆ. ಹಾಗಾದರೆ ಇಷ್ಟು ರೀತಿಯಾದ ಸ್ಟ್ರಿಕ್ಟ್ನೆಸ್ ಅನ್ನ ದೇವರು ಮೇಂಟೈನ್ ಮಾಡಿರ್ತಾರೆ. ಇಷ್ಟು ರೀತಿಯಾದಂತಹ ಪದ್ಧತಿಯನ್ನ ದೇವರು ಇಟ್ಟಿರುತ್ತಾರೆ. ಅದೇ ಮುಂದಿನ ಒಂದು ವಚನಗಳನ್ನ ನಾವು ನೋಡುವಾಗ 43ನೇ ಕೊನೆಯ ವಚನ, ಈ ಅಧ್ಯಾಯದ 43ನೇ ವಚನವನ್ನ ನಾವು ನೋಡಿಕೊಳ್ಳುವಾಗ ಇಲ್ಲಿ ಬರೆಸಿರ್ತಾರೆ, ಆರೋನನು ಅವನ ಮಕ್ಕಳು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಲೂ ಪವಿತ್ರ ಸ್ಥಾನದಲ್ಲಿ ಸೇವೆ ಮಾಡುವುದಕ್ಕೆ ಯಜ್ಞವೇದಿಯ ಹತ್ತಿರಕ್ಕೆ ಬರುವಾಗಲೂ ಇವುಗಳನ್ನು ಹಾಕಿಕೊಂಡಿರಬೇಕು. ಆ ಒಂದು ವಸ್ತ್ರಗಳು ಏನಿರುತ್ತದೆ ಇದನ್ನ ಅವರು ಧರಿಸಿರಬೇಕು ಎಂಬುದನ್ನ ಕುರಿತು ಹೇಳ್ತಾ ಇದ್ದಾರೆ. ಇಲ್ಲವಾದರೆ ಅವರು ಆ ಅಪರಾಧದ ಫಲವನ್ನು ಅನುಭವಿಸಿ ಸತ್ತಾರು. ಅಪರಾಧವಾಗುತ್ತದೆ. ಅದರ ಫಲನ ಏನಾದರೂ ಇವರು ಅನುಭವಿಸಿ ಇವರು ಏನಾದರೂ ಮೃತ ಹೊಂದಿದಾರು, ಅವನಿಗೂ ಅವನ ವಂಶಸ್ಥರಿಗೂ ಇದು ಶಾಶ್ವತ ನಿಯಮ ಎಂಬುದಾಗಿ ದೇವರು ಇಲ್ಲಿ ಬರೆಸಿರ್ತಾರೆ. ಹಾಗಾದರೆ ಏನಾದರೂ ಒಂದು ಚಿಕ್ಕ ಒಂದು ತಪ್ಪಾದರೂ ಸಹ ಇವರು ಒಂದು ಸಾಯುವಂತ ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ. ಅಂತಹ ಒಂದು ಕಠಿಣವಾದಂತಹ ಒಂದು ನಿಯಮಗಳನ್ನ ದೇವರು ಕೊಟ್ಟಿರ್ತಾರೆ. ಸೊ ಅವರ ಒಂದು ಬಟ್ಟೆಯ ಉಡುಪಿನ ತುದಿಯಲ್ಲಿ ಇದ್ದಂತಹ ಈ ಗಂಟೆಗಳ ಶಬ್ದವು ನಿಂತು ಹೋದರೆ ಇವನು ಏನ್ ಮಾಡಿರ್ತಾರೆ, ಮೃತ ಹೊಂದಿದ್ದಾರೆ, ಇವರು ಅಲ್ಲೇ ದೇವರು ಇವರನ್ನ ಅಲ್ಲೇ ಮೃತ ಹೊಂದಿ ಹಾಗೆ ಮಾಡ್ಬಿಟ್ಟಿರ್ತಾರೆ ಎಂಬುವಂತ ಅರ್ಥಕ್ಕಾಗಿ, ಅದಕ್ಕೋಸ್ಕರವಾಗಿ ಜನರಿಗೆ ಇವರಿನ್ನ ದೇವರ ಸೇವೆಯಲ್ಲಿ ಇದ್ದಾರೆ ಎನ್ನುವಂತಹ ಆ ಒಂದು ಕೇಳಿಸುವಿಕೆಗಾಗಿ ಈ ಗೆಜ್ಜೆಗಳನ್ನ ಸಹ ದೇವರು ಈ ಒಂದು ಉಡುಪಿನಲ್ಲಿ ವಸ್ತ್ರದಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಇದೊಂದು ಚಿಕ್ಕ ಉದಾಹರಣೆಯಾಗಿ ಹೇಳಿರುವಂತದ್ದು. ಅದೇ ರೀತಿಯಾಗಿ ನಾವು ಹೊಸ ಒಡಂಬಡಿಕೆಗೆ ಬರುವಾಗ ಅಲ್ಲಿ ಏಸು ಕ್ರಿಸ್ತರು ಈ ಲೋಕದಲ್ಲಿ ದೇಹವನ್ನ ಆಹ್ ಧರಿಸಿಕೊಂಡು ಅವರು ಜನಿಸಿ ಬರುವುದನ್ನ ನಾವು ಕಾಣಬಹುದು. ಅವರು ಬಂದ ನಂತರ ಅವರ ಒಂದು ಜೀವಿತ ಕಾಲದಲ್ಲಿ 33ನೇ ವಯಸ್ಸಿನಲ್ಲಿ ತಮ್ಮ ಸೇವೆಯನ್ನ ಪ್ರಾರಂಭಿಸಿಕೊಳ್ತಾರೆ. ಆ ಒಂದು ಸೇವಾ ಕಾರ್ಯಗಳಲ್ಲಿ ಅವರು ತಮ್ಮ ಡಿಸೈಪಲ್ಸ್ ಅಂದರೆ ತಮ್ಮ ಶಿಷ್ಯರಿಗೆ, ತಮ್ಮನ್ನ ಹಿಂಬಾಲಿಸಿದಂತಹ ಜನರಿಗೆ ತಿಳಿಸಿಕೊಟ್ಟಂತಹ ಮಾತುಗಳು, ಮಾಡಿದಂತಹ ಅದ್ಭುತ ಕಾರ್ಯಗಳು, ಅವರು ಅನೇಕ ಪಾಯಿಂಟ್ಸ್ ನಲ್ಲಿ ಅಂದ್ರೆ ಆಲ್ ಆಂಗಲ್ ಇಂದ ಅವರು ಶೋಧಿಸಲ್ಪಡ್ತಾರೆ. ಯಾವ ರೀತಿಯಾಗಿ ಒಬ್ಬ ಮನುಷ್ಯನಿಗೆ ಸಾಮಾನ್ಯವಾದಂತಹ ಮನುಷ್ಯರಾದ ನಾವು ನಿಮಗೆ ಯಾವ ರೀತಿಯಾದಂತಹ ಸಿಚುವೇಶನ್ಸ್ ಅಥವಾ ಟೆಂಪ್ಟೇಷನ್ಸ್ ನ ಫೇಸ್ ಮಾಡುವ ರೀತಿಯಲ್ಲಿ ಇರುತ್ತದೆ. ಕಂಪ್ಲೀಟ್ ಆ ಆಂಗಲ್ಸ್ ಎಲ್ಲಾ ಡಿಫರೆಂಟ್ ಆಂಗಲ್ಸ್ ಇಂದನೂ ಏಸು ಕ್ರಿಸ್ತರು ಶೋಧಿಸಲ್ಪಡ್ತಾರೆ ಈ ಲೋಕದಲ್ಲಿ ಇದ್ದಾಗ. ಆದರೂ ಸಹ ಅವರು ಒಂದು ಪಾಪವನ್ನು ಸಹ ಮಾಡುವುದಿಲ್ಲ ಎಂಬುದಾಗಿ ನಾವು ವಚನಗಳಲ್ಲಿ ನೋಡಿಕೊಳ್ಳಬಹುದು. ಅವರ ಪರಿಶುದ್ಧತೆ ಎಂತದ್ದು, ಅವರು ಕಂಪ್ಲೀಟ್ ಗಾಡ್ ಆಗಿರು, ಕಂಪ್ಲೀಟ್ ಮ್ಯಾನ್ ಆಗಿಯೂ ಯಾವ ರೀತಿಯಾಗಿ ಅವರು ಈ ಲೋಕದಲ್ಲಿ ಜೀವಿಸಿದರು, ಅವರ ದೈವತ್ವ, ಅವ್ರಿಗಿದ್ದಂತಹ ಮಾನುಷ್ಯ ಸ್ವಭಾವಗಳು ಯಾವ ರೀತಿಯಾದ ರೀತಿಯಲ್ಲಿ ಇದ್ದರೂ ಸಹ ಅವರು ತಪ್ಪು ಮಾಡದೆ, ಪಾಪ ಮಾಡದೆ ತಮ್ಮನ್ನ ಕಾದುಕೊಂಡಿದ್ದಾರೆ. ಇದೆಲ್ಲವನ್ನು ಸಹ ನಾವು ನೋಡಿಕೊಳ್ಳಬಹುದಾಗಿರುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಅವರು ತಿಳಿಸಿಕೊಟ್ಟಂತಹ ಒಂದೊಂದು ಮಾತು ತಂದೆಯನ್ನ ಕುರಿತು ಅವರು ಪ್ರಾರಂಭದಲ್ಲಿ ಪರಿಚಯಿಸಿಕೊಡುತ್ತಾರೆ. ಪರಲೋಕದಲ್ಲಿರುವಂತಹ ತಂದೆಯನ್ನ ಕುರಿತು ಅವರು ಪ್ರಾರಂಭದಲ್ಲಿ ಅವರು ತಿಳಿಸಿಕೊಡುತ್ತಾ ಒಂದು ವಚನದಲ್ಲಿ ನಾವು ನೋಡಿಕೊಳ್ಳಬಹುದು, ನಿಜವಾದಂತಹ ಪರಿಶುದ್ಧತೆಗೆ ಕಾಲಿಡುವಂತಹ ಒಂದು ಹೊಸ ಒಡಂಬಡಿಕೆಯ ಟ್ರಾನ್ಸಿಷನ್ ಯಾವ ರೀತಿಯಾಗಿ ಇತ್ತು, ಧರ್ಮಶಾಸ್ತ್ರದ ಕಾರ್ಯಗಳನ್ನ ಕುರಿತು ಅಥವಾ ದೇವರು ನೇಮಿಸಿದ ದೇವಾಲಯವನ್ನ ಕುರಿತಾಗಿರಬಹುದು, ಅವರು ನೇಮಿಸಿಕೊಂಡಂತಹ ಮಹಾಪವಿತ್ರವಾದಂತಹ ಪರ್ವತವನ್ನ ಕುರಿತಾಗಿರಬಹುದು, ಮತ್ತು ಇಸ್ರೇಲ್ ಜನರನ್ನ ಪ್ರತ್ಯೇಕಿಸಿಕೊಂಡದ್ದಾಗಿರಬಹುದು. ಇದೆಲ್ಲಾ ವಿಷಯಗಳಲ್ಲಿ ಪಾಯಿಂಟ್ಸ್ ಗಳಲ್ಲಿ ದೇವರು ಕೊಡುವಂತ ಟ್ವಿಸ್ಟ್ ಅನ್ನ, ಟರ್ನ್ಸ್ ಅನ್ನ ಈ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿಯಾಗಿ ಯೇಸುಪ್ರಭು ನಮಗೆ ತಿಳಿಸಿಕೊಟ್ಟಿದ್ದಾರೆ. ನಂತರವಾಗಿ ಪೌಲನ ಪತ್ರಿಕೆಗಳಲ್ಲಿ ದೇವರು ತಿಳಿಸಿಕೊಟ್ಟಂತ ರೀತಿಯನ್ನ, ಕ್ರಮಗಳನ್ನ ನಾವು ಈ ಒಂದು ಟೈಮ್ ಅಲ್ಲಿ ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಇವಾಗ ನಾವು ಯೋಹಾನನಿಗೆ ಬರೆದಂತ ಸುವಾರ್ತೆ 4ನೇ ಅಧ್ಯಾಯಕ್ಕೆ ಹೋಗೋಣ.
ಯೋಹಾನನು ಬರೆದಂತಹ ಸುವಾರ್ತೆ 4ನೆಯ ಅಧ್ಯಾಯದ 21ನೇ ವಚನವನ್ನ ಅಲ್ಲಿಂದ ನೋಡಿಕೊಂಡು ಬರೋಣ ಪ್ರಿಯರೇ. 21ನೇ ವಚನ, 21 ಯೇಸು 19ನೇ ವಚನದಿಂದಲೇ ನಾವು ಓದೋಣ. ಆ ಹೆಂಗಸು ಆತನಿಗೆ, ಅಯ್ಯ, ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡುತ್ತಿದ್ದರು, ಆದರೆ ನೀವು ಆರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿ ಅದೇ ಅನ್ನುತ್ತೀರಿ ಎಂದು ಹೇಳಿದಾಗ ಯೇಸು ಆಕೆಗೆ, ಅಮ್ಮ, ನಾನು ಹೇಳುವ ಮಾತನ್ನು ನಂಬು. ಒಂದು ಕಾಲ ಬರುತ್ತದೆ, ಆ ಕಾಲದಲ್ಲಿ ನೀವು ತಂದೆಯನ್ನು ಆರಾಧಿಸಬೇಕಾದರೆ ಈ ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮಿಗೂ ಹೋಗುವುದಿಲ್ಲ. ಬರಬೇಕಾದ ರಕ್ಷಣೆಯು ಯಹೂದ್ಯರೊಳಗಿಂದ ಬರುತ್ತದಷ್ಟೇ. ಆದುದರಿಂದ ನಾವು ಅರಿತಿರುವುದನ್ನು ಆರಾಧಿಸುತ್ತೇವೆ, ನೀವು ಅರಿಯದೇ ಇರುವಂತದ್ದನ್ನು ಆರಾಧಿಸುವವರು. ಅದಿರಲಿ, ಸತ್ಯಭಾವದಿಂದ ದೇವಾರಾಧನೆ ಮಾಡುವವರು ಯಾವ ರೀತಿಯಾಗಿ ಸತ್ಯ ಭಾವದಿಂದ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕಂತ ಇಲ್ಲಿ ಸ್ಪಷ್ಟತೆಯನ್ನ ದೇವರು ಕೊಟ್ಟಿರ್ತಾರೆ. ಇಲ್ಲಿ ಬರೆಸಿದ ರೀತಿಯಲ್ಲಿ ಮೇಲಿನ ವಚನದಲ್ಲಿ, ನೀವು ತಂದೆಯನ್ನ ಆರಾಧಿಸಬೇಕಾದರೆ ನೀವು ಬೆಟ್ಟಕ್ಕೂ ಹೋಗುವುದಿಲ್ಲ, ಯೆರೂಸಲೇಮ್ ಪಟ್ಟಣದಲ್ಲಿರುವಂತ ದೇವಾಲಯಕ್ಕೂ ಸಹ ನೀವು ಹೋಗುವುದಿಲ್ಲ ಅಂತ ಇಲ್ಲಿ ವಾಕ್ಯದಲ್ಲಿ ಬರ್ಸಿರ್ತಾರೆ. ಹಾಗಾದ್ರೆ ನಿಜವಾದ ಆರಾಧನೆ ಒಬ್ಬ ವ್ಯಕ್ತಿ ಸಲ್ಲಿಸಬೇಕಂದ್ರೆ ಆತನು ಯಾವ ಸ್ಥಳದಲ್ಲಿ ಇದ್ದರೂ ಸಹ, ಯಾವ ಒಂದು ಸ್ಥಿತಿಯಲ್ಲಿದ್ದರೂ ಸಹ ಆತನಿಗೆ ನಿಜವಾದ ಆರಾಧನೆ ಎಂಬುವಂತಹ ಆ ಕ್ರಮ ಯಾವಾಗ ಬರುತ್ತಂದ್ರೆ ಅದು ಆತ್ಮಿಕವಾದ ರೀತಿಯಲ್ಲಿ ಇದ್ದಾಗ. ಈ ಒಂದು ಫಿಸಿಕಲ್ ಆದ ಭೌತಿಕವಾದಂತಹ ಸ್ಥಳವೇ ಆಗಿರಬೇಕಾಗಿಲ್ಲ, ಅಥವಾ ಆ ಒಂದು ಸ್ಥಳದಲ್ಲಿ ಇರಬೇಕಂತ ಪರಿಶುದ್ಧತ ವಸ್ತುಗಳೇ ಆಗಿರಬೇಕಂತ ಅದನ್ನ ತೆಗೆದುಕೊಂಡು ಹೋಗಿ ಮಹಾಯಾಜಕನು ಯಾವ ರೀತಿಯಾಗಿ ಆರಾಧನೆಯನ್ನ, ಹೋಮಗಳನ್ನ, ಯಜ್ಞಗಳನ್ನ ಸಮರ್ಪಿಸ್ತಾರೆ, ಅದು ಯಾವ ಒಂದು ಒಂದು ಭೌತಿಕವಾದಂತಹ ವಸ್ತುಗಳು, ಭೌತಿಕವಾದಂತಹ ಸ್ಥಳವಾಗಿರಲಿ, ಬೆಟ್ಟವಾಗಿರಲಿ, ದೇವಾಲಯವೇ ಆಗಿರಲಿ ಅವಶ್ಯಕತೆ ಇರುವುದಿಲ್ಲ. ಯಾವ ರೀತಿಯಾಗಿ ಒಬ್ಬ ಮನುಷ್ಯನು ಆತ್ಮ ಪ್ರಕಾರವಾಗಿ ಅಂದರೆ ಆತ್ಮೀಕರಿಸಿದಂತಹ ಭಾವದಿಂದ ಸತ್ಯದಲ್ಲಿ ಸತ್ಯ ಪ್ರಕಾರವಾಗಿ ದೇವಾರಾಧನೆ ಮಾಡ್ತಾರೆ, ಅದೇ ನಿಜವಾದಂತಹ ಆರಾಧನೆಯನ್ನ ಕುರಿತು ಇಲ್ಲಿ ದೇವರು ಕೊಟ್ಟಂತ ಟ್ವಿಸ್ಟ್ ಅನ್ನ ನೀವು ಈ ವಚನಗಳಲ್ಲಿ ನೋಡಿಕೊಳ್ಳಬಹುದು ಪ್ರಿಯರೇ. ಹಾಗಾದ್ರೆ ಅಲ್ಲಿದ್ದಂತಹ ಆರಾಧನೆಗೂ ಇಲ್ಲಿದ್ದಂತಹ ಆರಾಧನೆಗೂ ಮಹಾ ಒಂದು ಗ್ಯಾಪ್, ಅಷ್ಟೊಂದು ಅಪೋಸಿಟ್ ಆಗಿ ಹೇಗೆ ಆಯ್ತು ಅನ್ನೋದನ್ನ ಕುರಿತು ಸಹ ನಾವು ಇಲ್ಲಿ ನೋಡಿಕೊಳ್ತಾ ಇದ್ದೇವೆ. ಆದರೆ ಏಸು ಕ್ರಿಸ್ತರು ಬಂದು ಎಲ್ಲ ನಿಯಮಗಳನ್ನ ಇವರು ಧ್ವಂಸ ಮಾಡ್ತಾರ ಅನ್ನುವಂತಹ ಪ್ರಶ್ನೆ ಬರುವಂತದ್ದಾಗಿರುತ್ತದೆ. ಆದರೆ ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದಂತದ್ದು ಈ ಒಂದು ಧರ್ಮಶಾಸ್ತ್ರದಲ್ಲಿ ಇದ್ದಂತಹ ನಿಯಮಗಳನ್ನ, ಆಜ್ಞೆಗಳನ್ನ ರದ್ದುಪಡಿಸುವುದಕ್ಕೂ ಅಥವಾ ಅದನ್ನ ನಾಶಪಡಿಸುವುದಕ್ಕೂ ಅಲ್ಲ, ಅದನ್ನ ಸಂಪೂರ್ಣವಾದ ರೀತಿಯಿಂದ, ಸಜೀವವಾದ ರೀತಿಯಿಂದ, ಸರ್ವಾಂಗ ಹೋಮವಾಗಿಯೂ ಪರಿಶುದ್ಧತೆಯ ಯಾಗದ ಒಡನೆಯು ದೇವರು ಏನ್ ಮಾಡ್ತಾರಂತೆ, ಅದನ್ನ ನೆರವೇರಿಸಿ ಅದನ್ನ ಕಂಪ್ಲೀಟ್ ಮಾಡ್ತಾರೆ. ಇದು ನನಗೆ ಸಲ್ಲತಕ್ಕದ್ದು, ಇದರ ನಂತರ ಇದನ್ನ ಕೊನೆಗೈದ ನಂತರ ನನ್ನ ಮಕ್ಕಳಾದ ನೀವು ಯಾವ ರೀತಿಯಾಗಿ ನೂತನವಾಗ್ತೀರಿ ಎಂಬುವಂತಹ ಮಾತನ್ನು ಸಹ ದೇವರು ತಿಳಿಸಿಕೊಟ್ಟಿರ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತರು ಈ ಒಂದು ಧರ್ಮಶಾಸ್ತ್ರ ಆಜ್ಞೆಗಳನ್ನ ಬರೆಸಿದಂತಹ ಪ್ರವಾದನೆ ವಚನಗಳನ್ನ ಒಂದನ್ನು ಬಿಡದೆ ಕೊನೆಯ ಮಾತು ಅಂದರೆ ತೀರಿತು ಎಂಬ ಮಾತಿನ ತನಕ ಅವರು ಪ್ರತಿಯೊಂದನ್ನು ಅಷ್ಟು ರೀತಿಯಾಗಿ ನಾವು ಅವರ ಜೀವನ ಚರಿತ್ರೆಯನ್ನ ನೋಡುವಾಗ, ಸುವಾರ್ತೆಗಳಲ್ಲಿ 4 ಪುಸ್ತಕಗಳಲ್ಲಿ ಓದುವಾಗ ಎಷ್ಟು ನಮ್ರತೆಯಿಂದ, ಎಷ್ಟು ಶ್ರದ್ಧೆಯಿಂದ ಪ್ರತಿ ಒಂದೊಂದು ಪಾಯಿಂಟ್ ಅನ್ನು ಬಿಡದೆ ಅವರು ನೆರವೇರಿಸಿರ್ತಾರೆ ಎಂಬುವಂತದ್ದನ್ನು ಕುರಿತು ನಾವು ನೋಡಿಕೊಳ್ಳಬಹುದು. ಈ ರೀತಿಯಾಗಿ ದೇವರು ಒಂದು ಸ್ಥಳಕ್ಕೆ ಇದ್ದಂತ ಪರಿಶುದ್ಧತೆ ಅಥವಾ ಒಂದು ವಸ್ತುವಿನಲ್ಲಿ ನೀವು ಮಾಡಬೇಕಾದಂತ ಕ್ರಮಗಳು ಹೇಗೆ, ಉಡುಪಿನನ್ನ ನೀವು ಧರಿಸಿಕೊಂಡು ಈ ರೀತಿಯಾಗಿ ಇರ್ಬೇಕಂತ ಏನಂತ ಹೇಳ್ತಾರೆ, ಇದೆಲ್ಲದರ ಅವಶ್ಯಕತೆ ಇವಾಗ ಇರುವುದಿಲ್ಲ. ಯಾಕೆಂದರೆ ಎಲ್ಲವನ್ನ ಸಹ ಆತ್ಮೀಕರಿಸ್ತಾ ಇದ್ದಾರೆ. ದೇವರು ಭೌತಿಕವಾಗಿ ಇದ್ದಂತ ಪದ್ಧತಿಗಳು, ಆಚರಣೆಗಳು ಇದೆಲ್ಲವನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ ರದ್ದುಪಡಿಸಿ ಅವರಿಗೆ ನಿಜವಾದ ಅವರ ದೃಷ್ಟಿಕೋನ ಹೇಗೆ ಇತ್ತು, ಅವರ ಒಂದು ನಿಜವಾದಂತಹ ಆಂಗಲ್ ಅಲ್ಲಿ ಛಾಯೆ ರೂಪದಲ್ಲಿ ಇದ್ದಂಥದ್ದನ್ನ ಒಂದು ರಿಯಲ್ ಆದಂತಹ ಒಂದು ರೂಪಕ್ಕೆ ತರುವಾಗ ಅದರಲ್ಲಿ ಇದ್ದಂತಹ ಒಳಗಿನ
ಅರ್ಥ ಏನಂತ ಈ ವಚನಗಳಲ್ಲಿ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಈ ವಚನಗಳು ಅದೇ ಹೇಳ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಪರ್ವತಕ್ಕೆ ಹೋಗುವುದಿಲ್ಲ, ಬೆಟ್ಟಕ್ಕೆ ಹೋಗುವುದಿಲ್ಲ. ನೀವು ಯೆರೂಷಲೇಮ್ ಪಟ್ಟಣಕ್ಕೆ, ಆ ದೇವಾಲಯಕ್ಕೆ ನೀವು ಹೋಗಬೇಕಂತ ಅವಶ್ಯಕತೆ ಇಲ್ಲ. ಯಾಕೆಂದರೆ ತಂದೆಯನ್ನು ಆರಾಧಿಸಬೇಕಾಗಿರುವವರು ಆತ್ಮೀಯ ರೀತಿಯಲ್ಲಿ 24ನೇ ವಚನ, ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವರು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ತಂದೆಯ ಮನಸ್ಸನ್ನ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ನಿಮ್ಮ ತಂದೆಗೆ ಇಷ್ಟು ದಿನ ನೀವು ಮಾಡಿಕೊಂಡು ಬಂದಂತಹ ಈ ರೀತಿಯಾದ ಆಚಾರಗಳ ಅಪೇಕ್ಷತೆ ಇರೋದಿಲ್ಲ. ಆದರೆ ಅವರಿಗೆ ಇದ್ದಂತ ಅಪೇಕ್ಷತೆ ಏನು? ನೀವು ಆತ್ಮಿಕವಾಗಿ ಯಾವುದೇ ರೀತಿಯಾದ ಭೌತಿಕವಾದಂತಹ ಸ್ಥಳವೇ ಆಗಿರಲಿ, ವಸ್ತುವೇ ಆಗಿರಲಿ, ಅದರ ರಹಿತವಾಗಿ ಸತ್ಯಕ್ಕೆ ತಕ್ಕ ಹಾಗೆ ಅಂದ್ರೆ ಯಾವ ರೀತಿಯಾಗಿ ಒಂದು ಕಪಟ ಇದ್ರೂನು ಸಹ ಇವರು ಯಜ್ಞಗಳನ್ನ ಸಮರ್ಪಿಸಿಕೊಂಡು ತಮ್ಮ ಪಾಪಗಳನ್ನ ನಾವು ತೊಳೆದುಕೊಳ್ಳಬಹುದು ಎಂಬ ಭ್ರಮೆಯಲ್ಲಿ ಇದ್ದಂತ ಈ ಭ್ರಮೆಯ ವಿರುದ್ಧವಾಗಿ ದೇವರು ಸತ್ಯವನ್ನ ತರ್ತಾ ಇದ್ದಾರೆ. ಅಂದ್ರೆ ಸತ್ಯವಾದ ಹೃದಯದಿಂದ ನೀವು ಯಾವಾಗ ನಿಮ್ಮನ್ನು ನೀವೇ ದೇವರ ಮುಂದೆ ತಗ್ಗಿಸಿಕೊಂಡು ನೀನು ಪಾಪಿ ಅಂತ ಒಪ್ಪಿಕೊಂಡು ದೇವರ ಮುಂದೆ ನೀವು ಪಶ್ಚಾತ್ತಾಪ ಪಡ್ತೀರಾ, ಅದು ಯಾವ ರೀತಿಯಾಗಿ ಕಪಟದ ಹೃದಯದಿಂದಲೇ ಯಥಾರ್ಥ ಹೃದಯದಿಂದ ಸತ್ಯ ರೂಪದಿಂದ ನೀವು ಯಾವಾಗ ಯಥಾರ್ಥತೆಯಿಂದ ದೇವರ ಒಂದು ಮುಂದೆ ತಗ್ಗಿಸಿಕೊಳ್ಳುತ್ತೀರೋ, ನಿಮ್ಮ ಪಾಪಗಳನ್ನ ಅರಿಕೆ ಮಾಡುತ್ತೀರೋ, ಆ ಕ್ಷಣದಲ್ಲೇ ಅದು ನಿಜವಾದಂತಹ ಆರಾಧನೆ, ಅದು ನಿಜವಾದಂತಹ ತಗ್ಗಿಸುವಿಕೆ ಅಂತ ದೇವರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸತ್ಯ ಎಂಬುವಂತದ್ದಕ್ಕೆ ದೇವರು ಇಲ್ಲಿ ಕಂಪ್ಲೀಟ್ ಪವರ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾದ ಡ್ರಾಮಾಸ್ ಬೇಡ ನನ್ಗೆ, ಯಾವ ರೀತಿಯಾಗಿ ನೀವು ಮಾಡಿದಂತಹ ಒಂದು ಎರಡು ಮನಸ್ಸಿನ ರೀತಿ, ಹೊರಗೆ ಒಂದು ರೀತಿಯಾಗಿದ್ದರೆ ಒಳಗಡೆನೆ ಒಂದು ರೀತಿಯಾಗಿದ್ದಂತಹ ಎರಡು ಮನಸ್ಸು ಬೇಡ ನನಗೆ, ಆ ಕಪಟತೆ ನನಗೆ ಬೇಡ. ನಿಮ್ಮ ಒಂದು ತುಟಿ ಮಾತುಗಳಿಂದ ನನ್ನನ್ನ ಸನ್ಮಾನಿಸಿದ್ದು ಸಾಕು, ನಿಮ್ಮ ಹೃದಯ ನನಗೆ ಬಹಳ ದೂರವಾಗಿದೆ ಅಂತ ದೇವರು ನೊಂದುಕೊಂಡು ಹೇಳುವಂತ ಆ ಮಾತಿನ ಪ್ರಕಾರವಾಗಿ ದೇವರು ಇಲ್ಲಿ ಸತ್ಯವಾದಂತ ರೀತಿಯಲ್ಲಿ ನನ್ನ ಆರಾಧಿಸಿದರೆ ಮಾತ್ರ ಅದು ಆರಾಧನೆ, ಇಲ್ಲವಾದರೆ ಅದು ನಾನು ಸ್ವೀಕರಿಸುವುದೇ ಇಲ್ಲ ಎಂಬುವಂತ ಅರ್ಥವನ್ನು ಸಹ ಈ ವಚನವು ಕೊಡುವಂತದ್ದಾಗಿದೆ ಪ್ರಿಯರೇ. ಆ ರೀತಿಯಾದಂತಹ ಸತ್ಯ ಭಾವದಿಂದ ನಾವು ಆರಾಧಿಸಬೇಕು. ನಿಜವಾದಂತಹ ಯಥಾರ್ಥ ಮನಸ್ಸಿನಿಂದ ನಾವು ದೇವರನ್ನ ಸೇವಿಸುವವರಾಗಬೇಕಂತ ಯೇಸು ಪ್ರಭು ಈ ವಚನದ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನ ವಚನಗಳಲ್ಲಿಯೂ ಸಹ ಮನುಷ್ಯನನ್ನ ಹೊಲೆಪಡಿಸುವಂತದ್ದು ಅಥವಾ ಮನುಷ್ಯನ ಪರಿಶುದ್ಧತೆ ಬರುವಂತದ್ದು ಅದು ಮೇಲಿನ ಅಥವಾ ಭೌತಿಕವಾದ ರೀತಿಯಲ್ಲ, ಅದು ಅಂತರಂಗಕ್ಕೆ ಸಂಬಂಧಪಟ್ಟಂತದ್ದು, ಹೃದಯಕ್ಕೆ ಸಂಬಂಧಪಟ್ಟಂತದ್ದು ಅಥವಾ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಂತ ಸಹ ದೇವರು ತಿಳಿಸಿಕೊಟ್ಟಿದ್ದಾರೆ. ಅದೇ ಮಾರ್ಕನು ಬರೆದಂತ ಸುವಾರ್ತೆ 7ನೇ ಅಧ್ಯಾಯದ 13ನೇ ವಚನವನ್ನ ನೋಡುವಾಗ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯದ 13ನೇ ವಚನವನ್ನ ನೋಡಿಕೊಳ್ಳುವಾಗ ದೇವರಿಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಊಟಕ್ಕೆ ಕೂತಿರುವಾಗ ಪ್ರಭುವಿನ ಜೊತೆ ಅವರ ಶಿಷ್ಯರು ಏನ್ ಮಾಡ್ತಾರೆ, ತಮ್ಮ ಕೈಗಳನ್ನ ಸ್ವಚ್ಛಪಡಿಸಿಕೊಳ್ಳದೆ ಅವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಊಟಕ್ಕೆ ಕೂತಿರುವಾಗ ಅಲ್ಲಿದ್ದಂತಹ ಶಾಸ್ತ್ರಿಗಳು ಫರಿಸಾಯರು ಏನ್ ಮಾಡ್ತಿದ್ದಾರೆ, ಖಂಡಿಸ್ತಿದ್ದಾರೆ. ಇವರು ಹೇಗೆ ಇದ್ದಾರೆ, ಇವರು ತಮ್ಮ ಒಂದು ಪದ್ಧತಿಯನ್ನ ಬಿಟ್ಟು ಯಹೂದ ಪದ್ಧತಿಗಳೆಲ್ಲ ವಿರುದ್ಧವಾಗಿ ಇವರು ನಡೆದುಕೊಳ್ತಾ ಇದ್ದಾರೆ ಎನ್ನುವಂತಹ ಒಂದು ಟೀಕೆಯನ್ನ ಮಾಡ್ತಾ ಇರ್ತಾರೆ. ಆದ್ರೆ ದೇವ್ರು ಏನಂತ ಹೇಳಿದ್ದಾರೆ, ಅದೇ 13ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ ಮತ್ತು ಇಂಥ ಕಾರ್ಯಗಳನ್ನು ಇನ್ನು ಎಷ್ಟು ಮಾಡುತ್ತೀರಿ ಅಂತ ಹೇಳ್ತಾ ಇದ್ದಾರೆ ಅಂತ ಗದರಿಸ್ತಾ ಬಂದು ಇಲ್ಲಿರುವಂತಹ 19ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಸಂಪ್ರದಾಯವನ್ನ ಮೂಲಕ ದೇವರ ವಾಕ್ಯದಲ್ಲಿ ಇರುವಂತಹ ಗೂಢಾರ್ಥ, ಆ ಮಹಾ ಜ್ಞಾನವನ್ನ ನೀವೇನ್ ಮಾಡ್ತಿದ್ದೀರಾ, ತೆಗೆದು ಬಿಡ್ತಿದ್ದೀರಾ. ನಿಮ್ಮ ಒಂದು ಸಂಪ್ರದಾಯನ ಇಟ್ಕೊಂತಿದ್ದೀರಾ, ಆದ್ರೆ ಅದ್ರ ಒಳಗಡೆ ದೇವ್ರು ಕೊಟ್ಟಂತಹ ಆ ಒಂದು ನೈಜವಾದಂತಹ
ತಾತ್ಪರ್ಯವನ್ನ ನೀವು ಉಲ್ಲಂಘನೆ ಮಾಡ್ತಾ ಇದ್ದೀರಾ, ಭಂಗಪಡಿಸ್ತಿದ್ದೀರಾ, ಅದನ್ನ ವೇಸ್ಟ್ ಮಾಡ್ತಿದ್ದೀರಾ ಅಂತ ದೇವ್ರಿಲ್ಲಿ ಹೇಳ್ತಾ ಇದ್ದಾರೆ, ಗದರಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಂದಿನ ವಚನಗಳಲ್ಲಿ 19ನೇ ವಚನಕ್ಕೆ ನಾವು ಬರುವಾಗ ಹೇಳ್ತಾ ಇದ್ದಾರೆ, ದೇವ್ರು ಏನಂತ ಹೇಳ್ತಾ ಇದ್ದಾರೆ, ಅವನ ಹೃದಯದೊಳಕ್ಕೆ ಸೇರದ ಹೊಟ್ಟೆಯಲ್ಲಿ ಸೇರಿ ಬಹರ್ ದೇಶಕ್ಕೆ ಹೋಗುವುದರಿಂದ ಅವನನ್ನು ಹೊಲೆ ಮಾಡಲಾರದೆಂದು ನಿಮಗೆ ತಿಳಿಯಲಿಲ್ಲವೋ ಎಂದು ಹೇಳಿದನು. ಹೀಗೆ ಹೇಳಿದ್ದರಿಂದ ತಿನ್ನುವ ಪದಾರ್ಥಗಳೆಲ್ಲ ಶುದ್ಧವೆಂದು ಸೂಚಿಸಿದನು. ಅದೇ ರೀತಿಯಾಗಿ ಅವರು ಹೇಳುವಾಗ ನಿಮ್ಮ ಒಂದು ಬಾಯಲ್ಲಿ ಹಾಕಿ ಮತ್ತೆ ಹೊಟ್ಟೆಯಲ್ಲಿ ಸೇರಿ ಅದು ಹೊರಗಡೆ ಹೋಗುವಂತ ಈ ಒಂದು ಆಹಾರದ ವಿಷಯದಲ್ಲೇ ನೀವು ಇಷ್ಟು ಸ್ವಚ್ಛತೆಯನ್ನ ನೀವು ಹೇಳ್ತಾ ಇದ್ದೀರಾ, ಅದನ್ನ ಶುದ್ಧವಾಗಿ ಇಟ್ಕೊಳ್ಬೇಕಂತ ಹೇಳ್ತಾ ಇದ್ದೀರಾ. ಆದರೆ ಮುಖ್ಯವಾದಂತ ಹೊಲೆ ಮಾಡುವಂತಹ ಕಾರ್ಯವು ಏನಂತ ನಾನು ಹೇಳ್ತೀನಿ ಅಂತ ಮುಂದಿನ ವಚನದಲ್ಲಿ ಹೇಳ್ತಾ ಇದ್ದಾರೆ. ದೇವರಂತ ಅದೇ ರೀತಿಯಾಗಿ ಹೇಳ್ಕೊಂಡು ಬಂದು ಹೇಳ್ತಾ ಇದ್ದಾರೆ, ಆತನು ಇನ್ನೂ ಮನುಷ್ಯನೊಳಗಿಂದ ಹೊರಡುವಂತದ್ದೇ ಮನುಷ್ಯನನ್ನು ಕೊಲೆ ಮಾಡುವಂತದ್ದು, ಮನುಷ್ಯನಿಂದ ಹೊರಡುವಂತದ್ದು, ಮನುಷ್ಯನ ಒಳಗಡೆಯಿಂದ ಹೊರಗಡೆ ಹೊರಡುವಂತದ್ದು ಆತನನ್ನ ಹೊಲೆಪಡಿಸುತ್ತದೆ. ತನು ಏನೇ ಸೇವಿಸಿದರು, ಯಾಕೆಂದರೆ ಎಲ್ಲ ಪದಾರ್ಥಗಳನ್ನು ದೇವರು ಶುದ್ಧೀಕರಿಸಿದ್ದರಿಂದ ಎಲ್ಲ ಆಹಾರ ಪದಾರ್ಥಗಳು ಶುದ್ಧವಾಗಿವೆ ಅಂತ ದೇವರಲ್ಲಿ ಬರೆಸುತ್ತಾ, ದೇವರು ನಾವು ಒಳಗೆ ಸೇವಿಸುವಂತ ಆಹಾರವು ಶುದ್ಧತೆಯನ್ನ ನೀವು ನೋಡ್ತೀರಾದ್ರೆ ಅದು ನಿಜವಾದಂತಹ ರೀತಿಯಾಗಿ ನಿಮ್ಮನ್ನ ಹೊಲೆಪಡಿಸುವುದಿಲ್ಲ. ನೀವು ಅಸ್ವಚ್ಛ ಕೈಯಿಂದ ಅದೆಲ್ಲವೂ ಸಹ ಇರಬೇಕಾದಂತಹ ಪದ್ಧತಿಗಳು, ನಾವು ಅದನ್ನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದ್ರ ವಿಷಯದಲ್ಲಿ ದೇವ್ರು ಹೇಳ್ತಾ ಇಲ್ಲ. ಆದರೆ ಹೊರಗಿನ ಒಂದು ಕಾರ್ಯಗಳ ನಿಮಿತ್ತವಾಗಿ ಒಬ್ಬ ಮನುಷ್ಯನು ತಪ್ಪು ಮಾಡ್ತಾನೆ ಅಥವಾ ಒಬ್ಬ ಮನುಷ್ಯನು ಅಶುದ್ಧನಾಗ್ತಾನೆ ಅಂತ ಇವರು ಇಲ್ಲಿಯ ತನಕ ಹೇಳಿಕೊಂಡು ಬಂದಂತಹ ಈ ಒಂದು ತಪ್ಪಾದಂತಹ ಸಂಪ್ರದಾಯವನ್ನ ದೇವರು ಇಲ್ಲಿ ತಿದ್ದುತ್ತಾ ಇದ್ದಾರೆ. ನಿಜವಾಗಲೂ ಇದಾಗಿರ್ಲಿಲ್ಲ, ನಿಜವಾಗಲೂ ಇದೇ ಆಗಿತ್ತು ಅಂತ ಇಲ್ಲಿ ಒಂದು ಸ್ಪಷ್ಟೀಕರಣವನ್ನ ದೇವರು ನೀಡ್ತಾ ಇದ್ದಾರೆ. ಸೊ ಆ ಒಂದು ವಚನದಲ್ಲಿ ಹೇಳುತ್ತಾ ದೇವರು ಏನಂತ ಹೇಳ್ತಾ ಇದ್ದಾರೆ, ಮನುಷ್ಯನ ಒಳಗಡೆಯಿಂದ ಬರುವಂತದ್ದೇ ಮನುಷ್ಯನನ್ನು ಹೊಲೆ ಮಾಡುವುದು. ಒಳಗಿನಿಂದ ಅಂದರೆ ಮನುಷ್ಯರ ಮನಸ್ಸಿನೊಳಗಿಂದ ಸುಳ್ಳೆಗಾರಿಕೆ, ಕಳ್ಳತನ, ಕೊಲೆ, ಆದರ, ದ್ರವ್ಯಾಶೆ, ಕೆಡುಕುತನ, ಮೋಸ, ಬಂಡುತನ, ಹೊಟ್ಟೆ ಕಿಚ್ಚು, ಬಾಯಿಗಳು, ಸೊಕ್ಕು, ಬುದ್ಧಿಗೇಡಿತನ ಇವೇ ಮೊದಲಾದವುಗಳ ಕೆಟ್ಟ ಆಲೋಚನೆಗಳು ಹೊರಡುತ್ತವೆ. ಈ ಕೆಟ್ಟ ವಿಷಯಗಳೆಲ್ಲ ಒಳಗಿಂದ, ಎಲ್ಲಿಂದ? ಒಳಗಡೆ ಅಂದರೆ ನಮ್ಮ ಅಂತರಂಗದಲ್ಲಿರುವ ಮನಸ್ಸಿನಿಂದ, ನಮ್ಮ ಹೃದಯದಲ್ಲಿ ಮೊದಲು ಇದು ಫ್ಲಾಶ್ ಆಗುತ್ತೆ. ಆ ಒಂದು ಹೃದಯದಿಂದ ಏನಾಗುತ್ತದೆ, ನಮ್ಮ ಬಾಯಿನ ಮೂಲಕವಾಗಿ ಇದು ಹೊರಗಡೆ ಬರುವಂತದ್ದಾಗಿರುತ್ತದೆ. ಅದೇ ರೀತಿಯಾಗಿ ವಚನವು ಹೇಳುವ ಪ್ರಕಾರವಾಗಿ ನಮ್ಮ ಅಂತರಂಗದಿಂದ ಬರುವಂತಹ ಈ ರೀತಿಯಾದ ಕಾರ್ಯಗಳೇ ಒಬ್ಬ ಮನುಷ್ಯನನ್ನ ಹೊಲೆಪಡಿಸುವಂತದ್ದಾಗಿದೆ ಅಂತ ದೇವರು ಇಲ್ಲಿ ಸ್ಪಷ್ಟತೆಯನ್ನ ನೀಡ್ತಾ ಇದ್ದಾರೆ. ಅಂದರೆ ಯಾವಾಗ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಈ ರೀತಿಯಾದಂತಹ ವಿಷಯಗಳು ಬರುತ್ತವೆಯೋ ಆಗಲೇ ಆತನ ಒಂದು ಹೃದಯವು ಮಲಿನವಾಗುತ್ತದೆ. ಆ ಮಲಿನವಾದ ಹೃದಯದಿಂದ ಈತನು ಬಾಯಲ್ಲಿ ಅಥವಾ ಈತನ ಕ್ರಿಯೆಯಲ್ಲಿ ಆಗುವಂತಹ ಎಲ್ಲಾ ರೀತಿಯಾದ ಕ್ರಿಯೆಗಳು ಅಥವಾ ಬಾಯಿಂದ ಹೊರಡುವಂತಹ ಅನೇಕ ರೀತಿಯಾದಂತಹ ಕೆಟ್ಟ ಮಾತುಗಳು, ಬೈಗಳು ಇವೆಲ್ಲವೂ ಸಹ ಒಬ್ಬ ಮನುಷ್ಯನನ್ನ ಹೊಲೆಪಡಿಸುತ್ತದೆ ಅಂತ ಇಲ್ಲಿ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ. ನಂತರವಾದ ವಚನಗಳಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರವು ಯಾವ ರೀತಿಯಾಗಿ ತನ್ನ ಇದ್ದಂತಹ ಒಂದು ಪವರ್ ಅನ್ನ ಕಳ್ಕೊಂತಾ ಇದೆ, ದೇವರು ಧರ್ಮಶಾಸ್ತ್ರವನ್ನ ಯಾವ ರೀತಿಯಾಗಿ ಅದನ್ನ ಬಲಹೀನಪಡಿಸುತ್ತಾ ಅದನ್ನ ಕೊನೆಗೆ ರದ್ದು ಮಾಡ್ತಾರೆ ಅನ್ನುವಂಥದ್ದನ್ನು ಸಹ ನಾವು ಮುಂದಿನ ವಚನಗಳಲ್ಲಿ ನೋಡಿಕೊಳ್ತೇವೆ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆಯ 8ನೇ ಅಧ್ಯಾಯದ 13ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೇದಾಗಿ ಮಾಡಿದ್ದಾನೆ. ಆದರೆ ಹಳೇದಾಗುತ್ತಾ ಮುದಿಯಾಗುವಂತದ್ದಕ್ಕೆ ಅಂತ್ಯವು ಸಮೀಪವಾಗಿದೆ. ಇಲ್ಲಿಯೂ ಸಹ ದೇವರು ಒಂದು ಧರ್ಮಶಾಸ್ತ್ರದಲ್ಲಿ ಆ ಯಾವ ರೀತಿಯಾಗಿ ಅದು ಹಳೇದಾಗುತ್ತಾ ಬಂತು, ಅದರ ಅಂತ್ಯವು ಸಮೀಪವಾಗಿದೆ. ಹೊಸ ಒಡಂಬಡಿಕೆಯ ಒಂದು ಕಾರ್ಯಗಳು ಯಾವ ರೀತಿಯಾಗಿ ತನ್ನ
ಬಲವನ್ನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾ ಇದೆ ಅಂತ ಇಲ್ಲಿ ವಾಕ್ಯದಲ್ಲಿ ದೇವರು ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಹೊಸ ಒಡಂಬಡಿಕೆ ಎಂದು ಹೇಳಿದ್ದರಲ್ಲಿ ಮೊದಲಿದ್ದದ್ದನ್ನು ಹಳೇದಾಗಿ ಮಾಡಿದ್ದಾನೆ. ಅಂದ್ರೆ ಇಲ್ಲಿಂದ ದೇವರು ಹೊಸ ಒಡಂಬಡಿಕೆಯನ್ನ ಹೊಸ ಒಂದು ಒಡಂಬಡಿಕೆ ಎಂದರೆ ದೇವರಿಗೂ ಮನುಷ್ಯರಿಗೂ ಒಂದು ನೂತನವಾದಂತಹ ಒಡಂಬಡಿಕೆ. ಹಳೆಯ ಒಡಂಬಡಿಕೆಯಲ್ಲಿ ಇದ್ದಂತಹ ಕ್ರಮಗಳು, ಪದ್ಧತಿಗಳು ಇವೆಲ್ಲವನ್ನ ನಾನು ಏನ್ ಮಾಡ್ತಾ ಇದ್ದೀನಂತೆ ಕೊನೆಗಾಣಿಸ್ತಾ ಇದ್ದೀನಿ. ಅದನ್ನ ನಾನು ಅಂತ್ಯಪಡಿಸ್ತಾ ಇದ್ದೀನಿ ಅಂತ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಹಳೆಯದಾಗಿ ಇದ್ದದ್ದನ್ನ ದೇವರು ಏನ್ ಮಾಡ್ತಿದ್ದಾರೆ, ಹಳೆಯದಾಗಿಯೂ ಮುದಿಯಾಗುವಂತದ್ದಾಗಿಯೂ ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಅಂತ್ಯವನ್ನ ಸಹ ಇಲ್ಲಿ ಏರ್ಪಡಿಸ್ತಿದ್ದೀನಿ ಅಂತ ಇಲ್ಲಿ ವಾಕ್ಯದಲ್ಲಿ ಹೇಳಲಾಗಿದೆ. ಹಾಗಾದರೆ ಹಳೆ ಒಡಂಬಡಿಕೆ ಅದೇ ರೀತಿಯಾಗಿ ಮಾರ್ಪಾಟಾಗಿ ಹೋಗ್ತಾ ಇದೆ. ನಂತರವಾಗಿ ದೇವರು ನಮ್ಮ ಜೊತೆ ನಮ್ಮ ಸಂಗಡ ನಿಜವಾದ ರೀತಿಯಾಗಿ ಮಾಡಿಕೊಳ್ಳಬೇಕಾದಂತಹ ಹೊಸ ಒಡಂಬಡಿಕೆಯನ್ನ ದೇವರು ನಮ್ಮ ಮುಂದೆ ತರ್ತಿದ್ದಾರೆ ಎಂಬುವಂತದ್ದನ್ನ ಈ ವಚನವು ತಿಳಿಯಪಡಿಸ್ತಾ ಇದೆ. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆ 7ನೇ ಅಧ್ಯಾಯದ ಪ್ರಾರಂಭದ ವಚನವನ್ನ ನೋಡಿಕೊಳ್ಳೋಣ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೋ? ಅದಕ್ಕೆ ಸಾಕು ಪ್ರಿಯರೇ. ದೃಷ್ಟಾಂತ ಹ್ಮ್ ಇಲ್ಲಿರುವಂತಹ ದೃಷ್ಟಾಂತವನ್ನ ಆ ಕುರಿತು ನಾವು ಸಮಯವಿದ್ದಲ್ಲಿ ಮನೆಗಳಲ್ಲಿ ಓದಲಿಕ್ಕೆ ನಾವು ಪ್ರಯತ್ನ ಪಡೋಣ. ಇಲ್ಲಿ ವಚನದ ಪ್ರಕಾರವಾಗಿ, ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೋ? ಅದೇ 4ನೇ ವಚನದಲ್ಲಿ, ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ. ಹಾಗೆಯೇ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕೆ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನ ಸೇರಿಕೊಂಡಿದ್ದೀರಿ. ನೀವೆಲ್ಲರೂ ಏನಾಗ್ತಾ ಇದ್ದೀರಾ? ಇವಾಗ ಧರ್ಮಶಾಸ್ತ್ರದ ಪಾಲಿಗೆ ಸತ್ತು ಹೋಗ್ತಾ ಇದ್ದೀರಾ. ಸತ್ತು ಹೋದಂತಹ ನೀವು ಇನ್ನು ಧರ್ಮಶಾಸ್ತ್ರದ ಆಳ್ವಿಕೆಯಲ್ಲಿ ಇರುವುದಕ್ಕಾಗಲಿ, ಅದರ ಒಂದು ನಿಯಮಕ್ಕೆ ಒಳಪಡುವುದಂತಾಗಿರಲಿ, ಅಲ್ಲಿದ್ದಂತಹ ಎಲ್ಲಾ ರೀತಿಯಾದಂತಹ ನಿಮಗೆ ಕೊಡಲ್ಪಟ್ಟಂತಹ ನೇಮಿಸಿದಂತಹ ಆ ಒಂದು ಶಾಸ್ತ್ರದ ನಿಯಮಗಳಿಗೆ ಇನ್ನು ನೀವು ಒಳಪಡ್ತಾ ಇಲ್ಲ. ಯಾಕಂದರೆ ಅದು ಯಾವಾಗ ಧರ್ಮಶಾಸ್ತ್ರದ ಪಾಲಿಗೆ ನೀವು ಸತ್ತಂತಹ ನೀವು ಅದನ್ನ ಸಂಪೂರ್ಣವಾಗಿ ನೆರವೇರಿಸಿದಂತಹ ಕ್ರಿಸ್ತನಲ್ಲಿ ನೀವು ಏನಾಗಿದ್ದೀರಂತೆ, ನೀವು ದೇವರ ಫಲವಾಗುವುದಕ್ಕಾಗಿ ಮತ್ತೊಬ್ಬನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನ ಸೇರಿಕೊಂಡಿದ್ದೀರಿ. ಕ್ರಿಸ್ತನಲ್ಲಿ ಇವಾಗ ನೀವು ಸೇರಿಕೊಂಡಿದ್ದೀರಿ. ಕ್ರಿಸ್ತನಲ್ಲಿ ಸೇರಿಕೊಂಡಂತಹ ನೀವು ಇನ್ನು ಶರೀರಾಧೀನ ಸ್ವಭಾವವನ್ನು ಅನುಸರಿಸುತ್ತಿದ್ದಾಗ ದುರಾಶೆಗಳನ್ನ ಧರ್ಮಶಾಸ್ತ್ರದಿಂದಲೇ ಪ್ರೇರಿತವಾಗಿ ನಮ್ಮ ಅಂಗಗಳಲ್ಲಿ ಯತ್ನಿಸುತ್ತಿದ್ದ ಮರಣಕ್ಕೆ ಫಲವನ್ನ ಹುಟ್ಟಿಸುತ್ತಿತ್ತು. ಈ ರೀತಿಯಾದಂತಹ ಮರಣಕ್ಕೆ ಪಾತ್ರವಾಗುತ್ತಿದ್ದಂತಹ ಧರ್ಮಶಾಸ್ತ್ರದಿಂದ ನೀವು ಬಿಡುಗಡೆ ಹೊಂದಿದ್ದೀರಿ. ಈಗ ನಿಮ್ಮನ್ನ ಏನ್ ಮಾಡ್ತಿದ್ದೀನಿ, ನೀವು ಕ್ರಿಸ್ತನಲ್ಲಿ ಸೇರಿರುವ ನಿಮಿತ್ತವಾಗಿ ಈಗಲಾದರೂ ನಮ್ಮನ್ನು ವಶ ಮಾಡಿಕೊಂಡಿದ್ದ ಧರ್ಮಶಾಸ್ತ್ರದ ಪಾಲಿಗೆ ನಾವು ಸತ್ತ ಕಾರಣ ಅಂದ್ರೆ ಇನ್ನು ನಿಮ್ಗೂ ಧರ್ಮಶಾಸ್ತ್ರಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧವಿರುವುದಿಲ್ಲ, ಆ ಒಂದು ಕನೆಕ್ಷನ್ ಇರುವುದಿಲ್ಲ. ಸೊ ಅದರ ನಿಮಿತ್ತವಾಗಿ ಆ ಧರ್ಮಶಾಸ್ತ್ರದಿಂದ ನೀವು ಇವಾಗ ಕಂಪ್ಲೀಟ್ ವಿಮುಕ್ತರಾಗಿದ್ದೀರಿ, ಕಂಪ್ಲೀಟ್ ನೀವು ಸಪರೇಟ್ ಆಗಿದ್ದೀರಿ. ಅದು ನಿಮಗೆ ಇನ್ನು ಯಾವ ರೀತಿಯಾಗಿ ನೀವು ಅದರಿಂದ ಬಾಧಿಸಲ್ಪಡುವುದಿಲ್ಲ. ನೀವು ಕಂಪ್ಲೀಟ್ ಅದರಿಂದ ಹೊರಗಡೆ ಬರ್ತಿದ್ದೀರಿ, ಕಂಪ್ಲೀಟ್ ಆಗಿ ನೀವು ಅದರಿಂದ ಸಪರೇಷನ್ ಅನ್ನ ಹೊಂದುತ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ದೇವರನ್ನ ಸೇವಿಸುವವರಲ್ಲ. ಶಾಸ್ತ್ರವು ಹೇಳಿದಂತಹ ಹೊರಗಣ ರೀತಿ ಅಂದ್ರೆ ಹೊರಗಡೆ ಅರ್ಥದಲ್ಲಿ ಆ ರೀತಿಯಾಗೇ ಇತ್ತು, ಆದರೆ ಒಳಗಡೆ ಅರ್ಥವೇ ಬೇರೆ ಇತ್ತು ಅನ್ನುವಂಥದ್ದು ಸಹ ಇಲ್ಲಿ ಸ್ಪಷ್ಟವಾಗಿ ಪೌಲ್ ಅವರು ಬರೆದಿದ್ದಾರೆ. ಹೇಗೆ ಅಂದರೆ,
ಹೀಗಿರಲಾಗಿ ಶಾಸ್ತ್ರದ ಹೊರಗಣ ಅರ್ಥಕ್ಕೆ ಅನುಕೂಲವಾದ ಹಳೆಯ ರೀತಿಯಲ್ಲಿ ನಾವು ಇನ್ನು ದೇವರನ್ನ ಸೇವಿಸ್ತಾ ಇಲ್ಲ. ನಾವು ತಪ್ಪುಗಳನ್ನ ಮಾಡಿ ಯಜ್ಞಗಳನ್ನ ಅರ್ಪಿಸಿ ದೇವರಿಗೆ ಸಿಟ್ಟನ್ನ ಎಬ್ಬಿಸಿ ಮತ್ತೆ ಇನ್ನೊಂದು ತಪ್ಪು ಮಾಡಿ ಇನ್ನೊಂದು ಯಜ್ಞವನ್ನ ಹೋಮವನ್ನ ಅರ್ಪಿಸಿ ನಾವು ಸಮಾಧಾನಗೊಳ್ತಾ ಇದ್ದೇವೆ ಹೊರತು ದೇವರಿಗೆ ಸಮಾಧಾನವೇ ಇಲ್ಲ. ದೇವರಿಗೆ ನಿಜವಾಗಿಯೂ ಸಮಾಧಾನ ಆಗುವುದು ಯಾವಾಗ? ದೇವರಿಗೆ ನಿಜವಾಗಲೂ ಅವರು ಅಂದುಕೊಂಡಂತದ್ದು ನೆರವೇರೋದಾದ್ರೂ ಯಾವಾಗ ಅಂದರೆ ನಾವು ಪವಿತ್ರಾತ್ಮ ಪ್ರೇರಿತವಾದ ಹೊಸ ರೀತಿಯಲ್ಲಿ ಆತನನ್ನ ಸೇವಿಸುವವರಾಗಿರಬೇಕು. ಪವಿತ್ರಾತ್ಮ ಪ್ರೇರಿತವಾದಂತಹ ಹೊಸ ರೀತಿಯಲ್ಲಿ ನಾವು ಆತನನ್ನ ಸೇವಿಸಿದಾಗಲೇ ಆತನಿಗೆ ನಿಜವಾದಂತಹ ಸಂತೋಷ, ನಿಜವಾದಂತಹ ಹೆಚ್ಚಳವಾಗುವಂತದ್ದೇ ನಾವು ಆತ್ಮ ಪ್ರಕಾರವಾಗಿ ಸಕಲ ಸತ್ಯಕ್ಕೆ ನಡೆಸುವಂತಹ ಪವಿತ್ರಾತ್ಮನ ಒಂದು ಪ್ರೇರಣೆಯಿಂದ ಪವಿತ್ರಾತ್ಮ ಭರಿತರಾಗಿ ನಾವು ಯಾವಾಗ ದೇವರನ್ನ ಕುರಿತು ನಾವು ಸೇವಿಸೋದು ಅಂದ್ರೆ ಆತನನ್ನ ಸರ್ವ್ ಮಾಡುವುದಾಗಿರ್ಲಿ, ಆತನನ್ನ ಸೇವೆಯನ್ನ ಮಾಡುವುದಾಗಿರಲಿ, ಆತನನ್ನು ಕುರಿತು ಅನೇಕರಿಗೆ ನಾವು ಸುವಾರ್ತೆಯ ಮೂಲಕ ಪ್ರಾಚುರ್ಯ ಪಡಿಸುವುದಾಗಿರಲಿ, ನಾವು ನಂತರವಾಗಿ ಆತನ ನಿಯಮಗಳನ್ನ ಆತನ ವಾಕ್ಯಗಳಿಗೆ ನಾವು ಒಳಪಡುವಂತದ್ದು ಅಂದರೆ ಆತನ ವಾಕ್ಯಗಳನ್ನ ನಾವು ಅನುಸರಿಸಿ ನಡೆಯುವುದು, ಇದೆಲ್ಲವೂ ಸಹ ಸೇವಿಸುವುದು ಎನ್ನುವಂತ ಅರ್ಥವನ್ನ ಕೊಡುವಂತದ್ದಾಗಿದೆ. ನಾವು ದೇವರನ್ನ ಪ್ರಕಟಿಸಿದ್ದೇವೆ, ಈ ವಾಕ್ಯ ಪ್ರಕಾರ ನಾವು ಇರೋಲ್ಲ ಅಂದರೆ ಆಗಲೂ ಸಹ ನಾವು ತಪ್ಪಿಗಸ್ತರಾಗ್ತೇವೆ. ಆದ್ರೆ ನಾವು ವಾಕ್ಯನ ನಾವು ನೆರವೇರಿಸ್ತೇವೆ, ಆದ್ರೆ ದೇವರನ್ನ ನಾವು ಪರಿಚಯಿಸಲ್ಲ, ಇದನ್ನು ಕೂಡ ನಾವು ತಪ್ಪಿಗಸ್ತರಾಗ್ತೇವೆ. ಸೊ ಎರಡು ಕೂಡ ನಮ್ಮ ಜೀವಿತದಲ್ಲಿ ಇರಬೇಕು. ಮೊದಲನೇದಾಗಿ ನಾವು ನಮ್ಮ ಜೀವಿತಗಳನ್ನ ದೇವರ ಒಂದು ದೃಷ್ಟಿಯಲ್ಲಿ ಸರಿಪಡಿಸಿಕೊಂಡು ನಂತರವಾಗಿ ನಮ್ಮ ಜೀವಿತಗಳನ್ನ ಕ್ರಮಪಡಿಸಿಕೊಂಡ ನಂತರವಾಗಿ ಮತ್ತೊಬ್ಬರಿಗೆ ನಾವು ಆ ವಾಕ್ಯವನ್ನ ತಿಳಿಸಿಕೊಡುವಾಗ ಅವರನ್ನ ಸಕಲ ರೀತಿಯಾದಂತಹ ದೇವರ ವಾಕ್ಯವು ನಂಬತಕ್ಕದ್ದಾಗಿದೆ. ಅದು ಸಕಲ ರೀತಿಯಾದಂತಹ ಉಪದೇಶಕ್ಕೂ ಖಂಡನೆಗೂ ನೀತಿ ಶಿಕ್ಷೆಗೂ ಅದು ಉಪಯುಕ್ತವಾಗಿದೆ ಅಂತ ಇಲ್ಲಿ ನಾವು ತಿಮೋತಿಯವರಿಗೆ ಬರೆದ ಪತ್ರಿಕೆಗಳಲ್ಲಿ ಕೊನೆಯ ಪತ್ರಿಕೆಯಲ್ಲಿ ಕೊನೆಯ ಒಂದು ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ತೇವೆ. ಆ ರೀತಿಯಾದಂತಹ ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ದೇವರ ವಾಕ್ಯವು ಉಪಯುಕ್ತವಾಗಿದೆ ಅಂದರೆ ನಾವು ಇನ್ನೊಬ್ಬರಿಗೆ ನಾವು ಮೊದಲು ನಮ್ಮ ಜೀವಿತಗಳನ್ನ ಸರಿಪಡಿಸಿಕೊಂಡು ಮತ್ತೊಬ್ಬರಿಗೆ ನಾವ್ ಏನ್ ಮಾಡ್ತಿದ್ದೇವೆ ಉಪಯುಕ್ತವಾಗ್ಬೇಕಂತ ಅಲ್ಲಿ ದೇವರ ಒಂದು ಮುಖ್ಯವಾದಂತಹ ಹೇಳಿಕೆ ಆಗಿರುತ್ತದೆ. ನಾವು ಉಪದೇಶ ಮಾಡುವುದಾಗಿರಲಿ, ಖಂಡನೆ ಮಾಡುವುದು. ಯಾವ ರೀತಿಯಾದ ಖಂಡನೆ? ಈಗ ವಾಕ್ಯ ಪ್ರಕಾರವಾಗಿ ಒಬ್ರು ನಡೆಯುತ್ತಾ ಇದ್ದರೆ ಅವರಿಗೆ ಖಂಡನೆ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಆದರೆ ವಾಕ್ಯಕ್ಕೆ ತದ್ವಿರುದ್ಧವಾಗಿಯೇ ಎಲ್ಲಾ ಆಚರಣೆಗಳ ರೀತಿಯಲ್ಲಿ ದೇವರನ್ನ ಆರಾಧಿಸುವಂತಹ ಕ್ರಮದಲ್ಲಾಗಿರಬಹುದು ಮತ್ತು ಸುವಾರ್ತೆಯ ವಿಷಯದಲ್ಲಾಗಿರಬಹುದು, ಅನೇಕ ಕಲ್ತಿಯಾದಂತಹ ಕಾರ್ಯಗಳು ಈ ಒಂದು ಪ್ರಪಂಚದಲ್ಲಿ ಕ್ರೈಸ್ತಿಯ ಒಂದು ಕುಟುಂಬದಲ್ಲಿ ನಾವು ನೋಡಬಹುದು. ಈ ರೀತಿಯಾಗಿ ನೋಡುವುದಾದ್ರೆ ನಮ್ಮ ಸಹೋದರರೇ ಈ ರೀತಿಯಾದಂತಹ ವಂಚನೆಗೆ ಒಳಬಿಡ್ತಾ ಇದ್ದಾರೆ. ನಮ್ಮ ಒಂದು ನೆರೆಹೊರೆಯವರೇ ಈ ರೀತಿಯಾದಂತಹ ಒಂದು ಟ್ರ್ಯಾಪಿಗೆ ಸಿಕ್ಕಿ ಹಾಕೊಂತಿದ್ದಾರೆ. ಇವರನ್ನ ನಾವು ರಕ್ಷಿಸಿಕೊಳ್ಳಬೇಕು, ಇವರನ್ನ ನಾವು ಏನ್ ಮಾಡ್ಬೇಕು, ಕಾಪಾಡಿಕೊಳ್ಳಬೇಕು ಎಂಬುವಂತಹ ಒಂದು ಆ ಕೊರಗು ಸಹ ನಮ್ಮಲ್ಲಿ ಹುಟ್ಟುವಂತದ್ದಾಗಿದೆ. ಸೊ ದೇವರ ವಾಕ್ಯವು ಯಾವ ರೀತಿಯಾಗಿ ಉಪದೇಶಕ್ಕೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿರುವ ರೀತಿಯಲ್ಲಿ ಮೊದಲು ನಾವು ಉಪದೇಶಿಸಿ ಅವರು ಮಾಡ್ತಾ ಇರುವುದು ತಪ್ಪು, ಈ ರೀತಿಯಾಗಿ ಎಲ್ಲ ಅಂತ ಅವರನ್ನ ತಿದ್ದುಪಾಟಿಗೆ ತರಬೇಕು. ತಿದ್ದುಪಾಟಿನ ನಂತರ ಅವರಿಗೆ ಇದು ತಪ್ಪು ಇದು ಸರಿ ಅನ್ನುವಂಥದ್ದು, ಅಂದ್ರೆ ನೀತಿ ಅಂದ್ರೆ ಏನು ಅನ್ನುವಂಥದ್ದನ್ನ ಅವರಿಗೆ ಸರಿಯಾದಂತ ಶಿಕ್ಷಣವನ್ನ ನೀಡಬೇಕು. ಧರ್ಮಶಾಸ್ತ್ರದ ಒಂದು ಮುಖ್ಯ ತಾತ್ಪರ್ಯ ಅದೇ ಆಗಿರುತ್ತದೆ ಪ್ರಿಯರೇ. ಸೊ ಆ ರೀತಿಯಲ್ಲಿ ನಾವು ಮುಂದಿನ ವಚನಗಳನ್ನ ನೋಡಿಕೊಳ್ಳುವಾಗ ಕ್ರಿಸ್ತನು ನಮಗೆ ಹೇಳಿಕೊಟ್ಟವರು, ನಮಗೆ ಮಾದರಿಯನ್ನು ಸಹ ತೋರಿಸಿದಂತಹ ಕ್ರಿಸ್ತನ ಪರಿಶುದ್ಧತೆಯನ್ನು ಸಹ ನಾವು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಇಬ್ರಿಯರಿಗೆ ಬರೆದಂತಹ ಪತ್ರಿಕೆಯಲ್ಲಿ 7ನೇ ಅಧ್ಯಾಯದ 26ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. 7:26. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವವನೂ ಆಗಿರುವನು. ಮೊದಲು
ಸಾಕು ಪ್ರಿಯರೇ, ಈ ವಚನದಲ್ಲಿ ಕ್ರಿಸ್ತನು ನಮ್ಮ ಮಹಾಯಾಜಕನಾಗಿಯೂ ತಾನೇ ಸಮರ್ಪಿತನಾದನು. ಆತನಿಗೆ ಯಾವ ರೀತಿಯಾದಂತಹ ಪರಿಶುದ್ಧತೆ ಇತ್ತು ಎನ್ನುವಂಥದ್ದನ್ನ ನಾವು ಪಾಯಿಂಟ್ ವೈಸ್ ಅಲ್ಲಿ ನೋಡಿಕೊಳ್ಳಬಹುದು. ಈತನು ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪಾಪಿಗಳಲ್ಲಿ ಸೇರದೆ ಸೇರುವಂತಹ ಅವಕಾಶಗಳು ಇತ್ತ? ಸೇರುವಂತಹ ರೀತಿಯಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟಿದ್ದಾರಾ? ಹೌದು. ಆದರೆ ಇವರಿದ್ದದ್ದು ಪಾಪಿಗಳ ಜೊತೆಯಲ್ಲಿಯೇ. ತಮ್ಮ ಶಿಷ್ಯರು ಮೊದಲನೇದಾಗಿ ಅವರು ಸಹ ಪಾಪಿಷ್ಠರಾಗಿದ್ದರು. ಅನೇಕರು ಆ ವಂಚಕರಾಗಿಯೂ ಇರ್ತಾರೆ. ಮತ್ತು ಅನೇಕರು ಇವರನ್ನ ಹಿಂಬಾಲಿಸಿಕೊಂಡವರನ್ನ ಫರಿಸಾಯರು, ಶಾಸ್ತ್ರಿಗಳು ಬಂದು, ಏಕೆ ಮನುಷ್ಯನು ಈ ಪಾಪಿಗಳ ಸಂಗಡ ಕುಳಿತು ಊಟ ಮಾಡ್ತಾ ಇದ್ದಾನೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡುವಂತದ್ದಾಗಿದೆ. ಹಾಗಾದ್ರೆ ಪಾಪಿಗಳ ಸಂಗಡ ಕುಳಿತು ಊಟ ಮಾಡ್ತಾರೆ, ಇವರು ಕೂಡ ಪಾಪಿಗಸ್ತರಾಗ್ತಾರ ಅಂತ ಒಂದು ಪ್ರಶ್ನೆ ಬರುವುದಾದ್ರೆ ಖಂಡಿತವಾಗಿಯೂ ಇಲ್ಲ. ದೇವರಿಲ್ಲಿ ಅದೇ ಬರ್ಸ್ತಿದ್ದಾರೆ. ಇವರು ಪಾಪಿಗಳ ಸಂಗಡ ಕುಳಿತು ಊಟ ಮಾಡಿದಾಗ್ಲೂ ಪಾಪಿಗಳನ್ನ ಹುಡುಕಿ ರಕ್ಷಿಸಲು ಬಂದಿದ್ದಾರೆ ಹೊರತು ಇವರಲ್ಲಿ ಯಾವ ರೀತಿಯಾಗಿಯ ಪಾಪಿಯಾದಂತ ಕಾರ್ಯಗಳಿಗೆ ಇವರು ಸೇರಿಲ್ಲ. ನಮ್ಮ ಜೊತೆ ಇದ್ದು, ನಮ್ಮ ರೀತಿಯೇ ಇದ್ದು, ನಮ್ಮನ್ನ ಸರಿಪಡಿಸಿ, ನಮ್ಮನ್ನ ಕಂಪ್ಲೀಟ್ ತಮ್ಮ ಹಾಗೆ ಮಾಡಿಕೊಂಡ್ರೆ ಹೊರತು ತಾವು ಪಾಪ ಮಾಡಲಿಲ್ಲ. ಅದೇ ರೀತಿಯಾಗಿ ಕ್ರಿಸ್ತನ ಎಕ್ಸಾಂಪಲ್ ಅನ್ನ ನಾವು ಕೂಡ ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ನಾವಿರುವಂತದ್ದು ಅನ್ಯ ಜನಗಳ ಮಧ್ಯದಲ್ಲೇ ಆಗಿರಬಹುದು. ದೇವರನ್ನ ತಿಳಿಯದೆ ಪಾಪದಲ್ಲಿ ಇದ್ದಂತಹ ಜನಗಳ ಮಧ್ಯೆಯೇ ನಾವು ಇದ್ದರೂ ಸಹ ನಾವು ಸಹ ಪಾಪರಹಿತರಾಗಿ ಇರಬೇಕಾಗುತ್ತದೆ. ಯಾವ ಪಾಪವನ್ನು ಯಾವ ರೀತಿಯಾಗಿ ನಮ್ಮ ಪ್ರಭು ಯಾವ ಪಾಪಕ್ಕೂ ಒಳಪಡದೆ ಇದ್ದರೋ, ಪಾಪರಹಿತವಾಗಿ ಇದ್ದರೋ, ನಾವು ಸಹ ಅದೇ ರೀತಿಯಾದ ಹಂಗಿನಲ್ಲಿದ್ದೇವೆ. ಯಾಕೆಂದರೆ ನಾವು ಇವಾಗ ಕ್ರಿಸ್ತನಲ್ಲಿ ಸೇರಿಸಲ್ಪಟ್ಟಿದ್ದೇವೆ. ಕ್ರಿಸ್ತನ ಸತ್ತು ಎಬ್ಬಿಸಿದಾತನಾದಂತಹ ದೇವರಲ್ಲಿ, ಕ್ರಿಸ್ತನಲ್ಲಿ ನಾವು ಇವಾಗ ಸೇರಿಕೊಂಡಿದ್ದೇವೆ. ಸೇರಿಕೊಂಡಂತಹ ನಾವು ಈ ರೀತಿಯಾಗಿ ಪರಿಶುದ್ಧನು, ನಿರ್ದೋಷಿಯು ಮತ್ತು ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಿಗಿಂತ ಉನ್ನತದಲ್ಲಿರುವನು ಆಗಿರುವನು ಅಂತ ಇಲ್ಲಿ ವಾಕ್ಯ ಬರೆಸಿದೆ. ಹಾಗಾದರೆ ಪಾಪಿಗಳಲ್ಲಿ ಸಹ ದೇವರು ಕ್ರಿಸ್ತನು ಸೇರಿಲ್ವಾ ಅಂತ ಹೇಳುವುದಾದರೆ, ಕ್ರಿಸ್ತನು ಸೇರಿದ್ದರೂ ಸಹ ಅವರು ಪಾಪ ಮಾಡಲಿಲ್ಲವಾದದ್ದರಿಂದ ಅವರು ಪಾಪಿಗಳಲ್ಲಿ ಸೇರಲಿಲ್ಲ. ಆ ಲಿಸ್ಟ್ ಅಲ್ಲಿ ಅವರು ಸೇರಲಿಲ್ಲ. ಪಾಪ ಮಾಡಿದವರ ಲಿಸ್ಟ್ ಅಲ್ಲಿ ಸೇರಲಿಲ್ಲ. ಅದೇ ರೀತಿಯಾಗಿ ಇವತ್ತಿನ ದಿನದಲ್ಲಿಯೂ ಸಹ ಆತನನ್ನ ಹಿಂಬಾಲಿಸುವವರಾದ ನಾವು ನಿಜವಾದಂತಹ ಕ್ರಿಸ್ಮಸ್ ಯಾವ ರೀತಿಯಾಗಿ ಇರ್ಬೇಕಂತ ಕೊನೆಯ ಸಂದೇಶದಲ್ಲಿ ಲಾಸ್ಟ್ ಪಾರ್ಟ್ ಅಲ್ಲಿ ನಾವು ನೋಡಿಕೊಂಡಿದ್ದೇವೆ. ಅದೇ ರೀತಿಯಾದಂತಹ ನಿಜವಾದ ಕ್ರಿಸ್ಮಸ್, ಕ್ರಿಸ್ತನು ನಮ್ಮಲ್ಲಿ ಯಾವಾಗ ಜನಿಸ್ತಾರೆ ಎಂಬುವಂತಹ ಆ ಒಂದು ಎಕ್ಸ್ಪ್ಲನೇಷನ್ ಅನ್ನ ಈ ಪಾರ್ಟ್ ಅಲ್ಲಿ ನೋಡಿಕೊಳ್ಳೋಣ. ಕ್ರಿಸ್ತನು ನಮ್ಮಲ್ಲಿ ಜನಿಸಬೇಕಂದರೆ ಒಂದು ದೇಹದ ರೂಪದಲ್ಲಿ ಜನಿಸ್ಬೇಕು, ಅಥವಾ ಅವರಿಗೆ ಒಂದು ಜನನ ಇದೆ ಅನ್ನುವಂತಹ ಅರ್ಥದಲ್ಲಿ ಆ ಒಂದು ಹೇಳಿಕೆ ಆಗಿರಲಿಲ್ಲ. ಆದರೆ ಅದರ ಒಂದು ನಿಜವಾದಂತ ಅರ್ಥ, ಕ್ರಿಸ್ತನು ನಮ್ಮಲ್ಲಿ ಜನಿಸುವುದು ಅಂದರೆ ನಮ್ಮ ಹೃದಯದಲ್ಲಿ ಅವರು ಪ್ರವೇಶಿಸುವುದು, ಅಥವಾ ಅವರ ರೀತಿಯಾಗೆ ನಾವು ಬದಲಾಗಿಸಿಕೊಳ್ಳುವಂಥದ್ದು. ಆತನು ನಮ್ಮ ಸಂಗಡ, ಅವರು ನಮ್ಮ ಒಂದು ಹೃದಯದಲ್ಲಿ ಹತ್ತಿರ ಬಂದು ನಾಕ್ ಮಾಡ್ತಾರೆ, ಡೋರ್ ಅನ್ನ ತಟ್ತಾರಂತೆ ನಮ್ಮ ಸಂಗಡ ಬಂದು ಆತನು ಊಟ ಮಾಡುವುದಕ್ಕಾಗಿ. ಮತ್ತು ನಾಕ್ ಮಾಡ್ತೀನಿ, ಈಗೋ ಯಾರು ನನ್ನ ಕೂಗಿಗೆ ಕಿವಿಗೊಟ್ಟು ತಮ್ಮ ಹೃದಯದ ಬಾಗಿಲನ್ನ ತೆರೆತಾರೆ, ನಾನು ಒಳಗೆ ಪ್ರವೇಶಿಸಿ ಆತನ ಸಂಗಡ ಊಟ ಮಾಡ್ತೇನೆ ಅಂತ ಇಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡಿಕೊಳ್ಳಬಹುದು. ಹಾಗಾದರೆ ಯಾವಾಗ ನಿಮಗೆ ತಟ್ಟುವಿಕೆ ಬಂತು? ಯಾವಾಗ ನಾವು ಸುವಾರ್ತೆಯನ್ನ ಕೇಳಿಸ್ಕೊಳ್ತೇವೆ? ಮೊಟ್ಟ ಮೊದಲನೇದಾಗಿ ನಮ್ಮ ಜೀವಿತದಲ್ಲಿ ಸುವಾರ್ತೆ ಎನ್ನುವಂಥದ್ದು ಯಾವಾಗ ನಮ್ಮನ್ನ ಮೀಟ್ ಮಾಡುತ್ತೆ, ಆವಾಗಲೇ ದೇವರು ನಿಮಗೆ ಒಂದು ನಾಕ್ ಅನ್ನ ಕೊಟ್ಟಿದ್ದಾರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಒಂದು ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ, ನೀವು ಬರಬೇಕು ಅನ್ನುವಂಥದ್ದು. ಅಂದರೆ ದೇವರ ರಾಜ್ಯದ ವಾರ್ತೆಯು ಎಲ್ಲ ಕಡೆ ಸಾರೋಣವಾಗುತ್ತದೆ, ಎಲ್ಲ ಕಡೆ ಅದು ಹರಡುತ್ತದೆ. ಹಾಗಾದ್ರೆ ಅದನ್ನ ಕಿವಿಯುಳ್ಳವನಾಗಿ ನಾವು ಇರುವುದಾದರೆ ಖಂಡಿತವಾಗಿ ಅದನ್ನ ಲಕ್ಷ್ಯ ಕೊಟ್ಟು, ಇದು ನನಗೆ ಒಂದು ಕರೆಯೋಲೆ ಆಗಿದೆ ಅಂತ ನಾವು ಅದನ್ನ ಭಾವಿಸಿ, ಆ ಕರೆಯೋಲೆಗೆ ತಕ್ಕ ಹಾಗೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಂಡು ದೇವರಲ್ಲಿ ಬಂದು
ದೇವರು ಯಾತಕ್ಕೋಸ್ಕರ ಆ ಒಂದು ಔತಣವನ್ನ ಸಿದ್ಧಪಡಿಸಿರ್ತಾರೆ. ಔತಣದಲ್ಲಿ ನಾವು ಒಳ್ಳೆ ವಸ್ತ್ರಗಳನ್ನ ಧರಿಸಿಕೊಂಡು ಬಂದು ಆ ಔತಣದಲ್ಲಿ ಪಾಲಿಗಾರರಾಗಿ ಇರಬೇಕು. ಅದೇ ರೀತಿಯಾಗಿ ದೇವರು ಹೇಳಿದಂತ ಅನೇಕ ಪರಲೋಕ ರಾಜ್ಯದ ವಿಷಯವಾದಂತಹ ಸಾಮ್ಯಗಳ ಒಳ ಅರ್ಥಗಳನ್ನ ನಾವು ನೋಡಿಕೊಳ್ತಾ ಬರುವುದಾದರೆ ಖಂಡಿತವಾಗಿ ಅದರ ಒಳ ಅರ್ಥ ಬಹು ನಮ್ಮನ್ನ ಅಚ್ಚರಿಪಡಿಸುವಂತದ್ದಾಗಿರುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ಮುಂದಿನ ವಚನಗಳನ್ನ ಅದೇ ರೀತಿಯಾಗಿ ಓದಿಕೊಳ್ಳುವಾಗ 27ರಿಂದ ಓದಬಹುದು. ಮೊದಲು ತಮ್ಮ ಪಾಪ ಪರಿಹಾರಕ್ಕಾಗಿ ಆಮೇಲೆ ಜನರ ಪಾಪ ಪರಿಹಾರಕ್ಕಾಗಿ ಸಮರ್ಪಣೆ ಮಾಡುವ ಲೇವಿಕ ಮಹಾಯಾಜಕರಂತೆ ಈತನು ಪ್ರತಿನಿತ್ಯವೂ ಸಮರ್ಪಿಸಬೇಕಾದಂತಹ ಅವಶ್ಯವಿಲ್ಲ. ಯಾಕಂದರೆ ಈತನು ಏನ್ ಮಾಡ್ತಾರಂತೆ, ತನ್ನನ್ನೇ ಸಮರ್ಪಿಸಿಕೊಂಡು ಒಂದೇ ಸಾರಿ ಆ ಕೆಲಸವನ್ನ ಮಾಡಿ ಮುಗಿಸಿಬಿಡುತ್ತಾರೆ. ಧರ್ಮಶಾಸ್ತ್ರವು ನಿರ್ಬಲರಾದ ಮನುಷ್ಯರನ್ನು ಮಹಾಯಾಜಕರನ್ನಾಗಿ ನೇಮಿಸುತ್ತದೆ. ಆದರೆ ಧರ್ಮಶಾಸ್ತ್ರದ ತರುವಾಯ ಅದು ಕಳೆದು ಹೋಯಿತು, ಗತಿಸಿ ಹೋಯಿತು. ಅದರ ನಂತರ ಆನೆಯೊಡನೆ ವಿತ್ ಪ್ರಾಮಿಸಸ್ ನಿಮಗೆ ನೀವು ಆ ಏನ್ ಮಾಡಿ, ನೀವು ನನ್ನನ್ನ ನಂಬಿ, ನನ್ನ ತಂದೆಯನ್ನ ನಂಬಿ, ಯಾಕಂದರೆ ನಾನು ಈಗ ಹೋಗ್ತಾ ಇದ್ದೇನೆ ಪರಲೋಕ ರಾಜ್ಯದಲ್ಲಿ ನಿಮಗೋಸ್ಕರ ಸ್ಥಳವನ್ನ ಸಿದ್ಧ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ. ನೀವು ನನ್ನನ್ನ ನಂಬಿ ಕೊನೆಯವರೆಗೂ ನನ್ನಲ್ಲಿ ದೃಢವಾಗಿ ನಿಂತುಕೊಳ್ಳುವುದಾದರೆ ನಾನು ಒಂದಿನ ಬರ್ತೇನೆ, ನಿಮ್ಮನ್ನೆಲ್ಲರನ್ನ ನಾನು ನನ್ನ ಸಂಗಡ ನನ್ನ ಜೊತೆಗೆ ಇರುವುದಕ್ಕೆ, ತಂದೆಯ ಜೊತೆಗೆ ಇರುವುದಕ್ಕೆ ನಿಮ್ಮನ್ನ ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಪ್ರಭು ನಮಗೆ ಏನ್ ಮಾಡಿ ಹೋಗಿದ್ದಾರೆ, ಒಂದು ಪ್ರಾಮಿಸ್ ಮಾಡಿ ಹೋಗಿದ್ದಾರೆ. ಈ ಒಂದು ಪ್ರಾಮಿಸ್ ಅನ್ನ ನಾವ್ ಎಲ್ಲರೂ ಸಹ ನಮ್ಮ ಜೀವಿತಗಳಲ್ಲಿ ಕಂಪ್ಲೀಟ್ ಆಗಿ ಆ ಒಂದು ದೇವರು ಕೊಟ್ಟಂತಹ ಆ ಆನೆ ಅಂತ ಏನಿದೆ ಇಲ್ಲಿ, ಈ ಆನೆಯ ಬದಲಾಗಿ ದೇವರು ಕೊಟ್ಟಂತಹ ಒಂದು ವಾಗ್ದಾನ ಅಂತ ನಾವು ಅದನ್ನ ಭಾವಿಸಿಕೊಂಡಾಗ, ದೇವರು ಹಳೆ ಒಡಂಬಡಿಕೆಯಲ್ಲಿ ಕೊಟ್ಟಂತಹ ವಾಗ್ದಾನವೂ ಸಹ ಅದೇ ಅರ್ಥವನ್ನ ಒಳಗೊಂಡಿತ್ತು. ಆದರೆ ಕ್ರಿಸ್ತನು ಕೊಟ್ಟಂತಹ ನಿಜವಾದಂತಹ ವಾಗ್ದಾನ ಏನೆಂದರೆ ಅದು ಪರಲೋಕವಾಗಿರುತ್ತದೆ. ಈ ಪರಲೋಕವನ್ನ ನಾವು ಯಾವಾಗ್ಲೂ ಏನ್ ಮಾಡ್ಬೇಕಂತೆ, ತನ್ನ ಮಗನಾದಂತಹ ಕ್ರಿಸ್ತನ ಮೂಲಕವಾಗಿ ಆನೆಯನ್ನ ಕೊಟ್ಟಾತನನ್ನು ಉಂಟಾದ ವಾಕ್ಯವು ಸದಾ ಕಾಲಕ್ಕೂ, ಆನೆಯೊಡನೆ ಉಂಟಾದ ವಾಕ್ಯವು ಸದಾ ಕಾಲಕ್ಕೂ ಸರ್ವ ಸಂಪೂರ್ಣನಾಗಿರುವ ಮಗನನ್ನೇ ನೇಮಿಸುತ್ತದೆ. ಧರ್ಮಶಾಸ್ತ್ರವನ್ನ ನೇಮಿಸಿದಂತಹ ಕಾಲವೂ ಒಂದು ಇತ್ತು, ಆದರೆ ಈಗ ಮಗನನ್ನ ನೀವು ನಂಬಿಕೊಳ್ಳುವುದಾದರೆ ನೀವು ಆ ಒಂದು ಪ್ರಾಮಿಸ್ಗೆ, ಆ ಒಂದು ಪ್ರಾಮಿಸ್ ಲ್ಯಾಂಡ್ ಆದಂತಹ ಪರಲೋಕಕ್ಕೆ ಸಹ ನಾವು ಅರ್ಹರಾಗಿ ಇರ್ಬೋದು. ಪರಲೋಕಕ್ಕೆ ನಾವು ಸೇರಿಸಲ್ಪಡುವುದಕ್ಕೆ ನಾವು ಕ್ರಿಸ್ತನನ್ನ ಅವಲಂಬಿಸಿಕೊಳ್ಳಬೇಕು. ಇಲ್ಲಿ ಮಗನನ್ನೇ ನೇಮಿಸುತ್ತೇನೆ ಅಂದರೆ ಮಗನನ್ನೇ ನಾನು ಬಾಧ್ಯನಾಗಿ ಇಡ್ತಿದ್ದೇನೆ. ಆತನನ್ನ ಅನುಸರಿಸುವವರು, ಆತನನ್ನ ನಂಬಿ ನೀತಿಯಲ್ಲಿ ಜೀವಿಸುವಂತಹ ನೀವು ಸಹ ಏನ್ ಮಾಡ್ತೀರಾ, ಇನ್ಮೇಲೆ ಮಗನೋಪಾದಿಯಲ್ಲಿ ಆತನು ಕೊಟ್ಟಂತ ವಾಗ್ದಾನಕ್ಕೆ ನೀವು ಸಹ ಪಾಲಿಗಾರರಾಗ್ತೀರಾ. ಯಾಕೆಂದರೆ ಯಾರೆಲ್ಲ ಅಬ್ರಹಾಮನ ಸಂತತಿಯವರಾಗಿರ್ತಾರೆ ಅವರು ಆ ಧರ್ಮಶಾಸ್ತ್ರದ ವಾಗ್ದಾನಕ್ಕೆ ಸಂಬಂಧಿಕರಾಗಿರ್ತಾರೆ. ಆದರೆ ಈಗ ಕ್ರಿಸ್ತನು ಕೊಟ್ಟಂತಹ ಹೊಸ ಆಜ್ಞೆಗಳಿಗೆ, ಹೊಸ ಆನೆಗೆ ನಾವೆಲ್ಲರೂ ಸಹ ತಲೆ ಬಾಗಿಸುವುದಾದರೆ ನಾವೆಲ್ಲರೂ ಸಹ ಆ ಒಂದು ಬಾಧ್ಯತೆಗೆ ಒಳಪಡ್ತೇವೆ. ಆ ಒಂದು ಪರಲೋಕ ರಾಜ್ಯ ಸ್ವಾಸ್ಥ್ಯಕ್ಕೆ ನಾವು ಸಹ ಏನಾಗ್ತಿದ್ದೇವೆ, ನಮಗೂ ಸಹ ಅದರ ಹಕ್ಕು ಇದೆ. ನಾವು ಸಹ ಅದರಲ್ಲಿ ಪಾಲಿಗಾರರಾಗುವುದಕ್ಕೆ ಅರ್ಹತೆಯನ್ನ, ಯೋಗ್ಯತೆಯನ್ನ ನಾವು ಪಡೆದುಕೊಳ್ಳುತ್ತೇವೆ ಎನ್ನುವಂಥದ್ದನ್ನ ಈ ರೀತಿಯಾಗಿ ಧರ್ಮಶಾಸ್ತ್ರವು ಈ ರೀತಿ ಕೊನೆಗಾಣುತ್ತಿದೆ ಅಂತ ಈ ವಚನದಲ್ಲಿ ನಾವು ನೋಡಿಕೊಳ್ತಿದ್ದೇವೆ. ಹಾಗಾದ್ರೆ ನಿಜವಾದಂತಹ ಆರಾಧನೆ ಹೇಗಿರಬೇಕಂತ ನಾವು ಆಲ್ರೆಡಿ ಇಲ್ಲಿ ನೋಡಿಕೊಂಡಂತಹ ಕಳೆದ ವಚನದ ಪ್ರಕಾರವೇ ನಾವು ಒಂದು ಮುಖ್ಯ ವಚನವನ್ನ ನಾವು ಅದು ತಿಳಿದಿರುವಂತಹ ವಚನವೇ ಆಗಿದ್ದರೂ ಸ್ವಲ್ಪ ಕಾಲ ಅದನ್ನ ನಾವು ನೋಡಿಕೊಂಡು ಮುಂದೆ ಹೋಗೋಣ ಪ್ರಿಯರೇ. ಅದೇ ರೋಮಾಪುರದವರಿಗೆ ಬರೆದಂತಹ ಪತ್ರಿಕೆಯ 12ನೇ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ದೇವರು ಇಲ್ಲಿ ಹೇಳ್ತಾ ಇದ್ದಾರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆ ಹಾಕಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದಂತಹ ಆರಾಧನೆ ಎನ್ನುವಂಥದ್ದನ್ನು ಸಹ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಾದರೆ ದೇವರಿಗೆ ಮೀಸಲಾಗಿರುವಂತಹ ಅಂದ್ರೆ ನಮ್ಮ ಒಂದು ಮನಸ್ಸು, ಆಲೋಚನೆಗಳು ಮತ್ತು ನಮ್ಮ ಒಳಗಿನ ಹೃದಯ, ಇವನ್ನ ದೇವರ ಚಿತ್ತಕ್ಕೆ ನಾವು ಯಾವಾಗ ಕ್ರಮಪಡಿಸ್ತೇವೆ, ನಿಮ್ಮ ನಿಮ್ಮ ದೇಹಗಳನ್ನು, ದೇಹಾತ್ಮ ಪ್ರಾಣಗಳನ್ನು ಯಾವ ರೀತಿಯಾಗಿ ದೇವರಿಗೆ ಪರಿಶುದ್ಧವಾಗಿಯೂ
ಕೆಳಗಿನದಲ್ಲಿ ಅರ್ಥ ನೋಡುವಾಗ ಫುಟ್ ನೋಟ್ ಅಲ್ಲಿ ಪರಿಶುದ್ಧವಾಗಿಯೂ ಎನ್ನುವಂಥದ್ದನ್ನು ಸಹ ಇರುವಂತದ್ದು ಮೆನ್ಷನ್ ಆಗಿರುತ್ತದೆ. ಅದೇ ರೀತಿಯಾಗಿ ದೇವರಿಗೆ ನಾವು ಮೀಸಲು, ಪರಿಶುದ್ಧರು ಅಂದ್ರೆ ದೇವರಿಗಾಗಿ ನಾವು ಸಪರೇಟ್ ಆಗಿರುವಂತಹ ಒಂದು ಮೀಸಲಾದಂತಹ ಯಜ್ಞ. ಲೋಕದ ಎಲ್ಲಾ ರೀತಿಯಾದ ಇಹಲೋಕ ಭಾವಗಳನ್ನ ಅನುಸರಿಸದೆ ನೀವು ನಿಮ್ಮನ್ನ ನೂತನ ಪಡಿಸಿಕೊಳ್ಳಿ ಅಂತ ವಚನದಲ್ಲಿ, ಕೆಳಗಿನ ವಚನದಲ್ಲಿ ಅದೇ ಹೇಳ್ತಾ ಇದ್ದಾರೆ. ದೇವ್ರ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ, ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ಇದೇ ನೀವು ಕ್ರಮವಾಗಿ ಅನುಸರಿಸಬೇಕಾದಂತಹ ಆರಾಧನೆಯ ಕ್ರಮ. ಅಂದರೆ ದೇವರನ್ನ ಆರಾಧನೆ ಮಾಡುವುದಂದರೆ ಬರೀ ತುಟಿ ಮಾತುಗಳಿಂದ ಹೊಗಳಿ ಕೊಂಡಾಡಿ ಸ್ತುತಿಯೂ ಸಹ ಒಂದು ಅದರ ಪಾರ್ಟ್ ಆಗಿರುತ್ತದೆ. ಆದರೂ ಸಹ ನೀವು ನಿಮ್ಮ ದೇಹದ ನಿಮಿತ್ತವಾಗಿ ದೇವರಿಗೆ ನಿಜವಾದ ರೀತಿಯಾದ ಸತ್ಯ ರೀತಿಯಾದ ಆತ್ಮೀಕವಾಗಿ ಸತ್ಯಕ್ಕೆ ತಕ್ಕ ಹಾಗೆ ನಿಮ್ಮನ್ನು ನೀವು ಜಜ್ಜಿಕೊಂಡವರಾಗಿ, ದೇವರನ್ನ ನಿಮ್ಮ ಒಂದು ಜೀವಿತಗಳಲ್ಲಿ ಹೃದಯಗಳಲ್ಲಿ ಹೆಚ್ಚಿಸಿಕೊಂಡವರಾಗಿ, ಆತನಿಗೆ ನೀವು ತಲೆಬಾಗಿ ಶಿರಬಾಗಿ, ನಾವು ಯಾವಾಗ ದೇವರೇ ನಿನ್ನ ಚಿತ್ತವೇ ನಮ್ಮ ಜೀವಿತದಲ್ಲಿ ನೆರವೇರಲಿ, ನನ್ನ ಆಲೋಚನೆಗಳೆಲ್ಲ ನಿಮ್ಮ ಆಲೋಚನೆ ಆಗಿರಲಿ, ನನ್ನ ಒಂದು ಹೃದಯದ ಬಯಕೆಗಳೆಲ್ಲ ನಿಮ್ಮದೇ ಆಗಿರಲಿ, ನನ್ನ ಒಂದು ಜೀವಿತದ ಮುಖ್ಯ ಆ ಅಸ್ತಿವಾರವೇ ನೀವಾಗಿರಬೇಕು ಅನ್ನುವಂಥದ್ದನ್ನ ದೇವರಲ್ಲಿ ನಮ್ಮ ನಂಬಿಕೆಯಿಂದ ದೇವರ ಮೇಲೆ ನಾವು ಫೌಂಡೇಶನ್ ಹಾಕಿಕೊಂಡು ಆ ಗ್ರಿಪ್ ನಲ್ಲಿ ನಾವೇನ್ ಮಾಡ್ಬೇಕಂತೆ, ಗಟ್ಟಿಯಾಗಿ ದೇವರನ್ನ ಹಿಡಿದುಕೊಂಡು ಸ್ಥಿರವಾಗಿ ನಮ್ಮ ಆಲೋಚನೆಗಳನ್ನಾಗಿರಬಹುದು, ನಮ್ಮ ಮನಸ್ಸಿನ ಒಂದು ಸಕಲವನ್ನ ನಾವು ದೇವರಲ್ಲಿ ದೃಢವಾಗಿ ಜೋಪಾನವಾಗಿ ಭದ್ರಪಡಿಸಿಕೊಂಡು ನಾವು ಏನ್ ಮಾಡ್ಬೇಕಾಗಿದೆ, ದೇವರಿಗೆ ನಾವು ಸಮರ್ಪಕವಾಗಿ ನಿಂತುಕೊಳ್ಳಬೇಕಾಗಿದೆ. ಸಜೀವವಾಗಿ ನಿಂತುಕೊಳ್ಳಬೇಕಾಗಿದೆ. ಯಾಕಂದ್ರೆ ಸಜೀವವಾಗಿ ಅಂದರೆ ಇದು ನಾವು ಜೀವದಿಂದಿರುವ ತನಕವೂ ನಾವು ಇದೇ ರೀತಿಯಾಗಿ ಇರ್ಬೇಕಂತ ಅರ್ಥವನ್ನ ಕೊಡುವಂತದ್ದಾಗಿದೆ. ಸತ್ತವರಾಗಿ ಅಲ್ಲ, ಸಜೀವರಾಗಿ ನಾವು ಇರಬೇಕಂತ ದೇವರ ವಾಕ್ಯದಲ್ಲಿ ದೇವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ 2ನೇ ವಚನವನ್ನ ನೋಡಿಕೊಳ್ಳೋಣ. ಇಹಲೋಕದ ನಡವಳಿಕೆಯನ್ನ ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಇಹಲೋಕ ರೀತಿಯಾಗಿ ನೀವು ಇರಬೇಡಿರಿ. ಯಾಕೆಂದರೆ 1ನೇ ಯೋಹಾನನ ಬರೆದಂತಹ ಪತ್ರಿಕೆಯ ಅದೇ 2ನೇ ಅಧ್ಯಾಯದ 15ನೇ ವಚನದಲ್ಲಿ ದೇವರ ಮೇಲಿನ ಪ್ರೀತಿ ನಿಮ್ಮಲ್ಲಿ ಇರುವುದಾದರೆ ನೀವು ಯಾವ ರೀತಿಯಾಗಿಯೂ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಗಳನ್ನ ನೀವು ಇನ್ನು ಪ್ರೀತಿಸುವುದಿಲ್ಲ. ಯಾಕೆಂದರೆ ಇಹಲೋಕದ ಕಾರ್ಯಗಳು ಅದು ಸೈತಾನನಿಗೆ ಸಂಬಂಧಪಟ್ಟದ್ದು, ಇಹಲೋಕಾಧಿಪತಿಗೆ ಸಂಬಂಧಪಟ್ಟದ್ದು, ಲೋಕಕ್ಕೆ ಸಂಬಂಧಪಟ್ಟದ್ದು. ಅದು ದೇವರು ಯಾವತ್ತು ನೇಮಿಸಿಕೊಂಡದಂತದಲ್ಲ, ದೇವರಿಗೆ ಯಾವಾಗಲೂ ಸಹ ಅದು ಮೆಚ್ಚುಗೆ ತರುವಂತದ್ದಲ್ಲ. ಅದು ಇಹಲೋಕದ ಪದ್ಧತಿಗಳು, ಇಹಲೋಕದ ಆಚಾರಗಳು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ವಚನದ ಪ್ರಕಾರ ಶರೀರದ ಆಸೆ, ಶರೀರದಲ್ಲಿ ಉದ್ಭವಿಸುವಂತಹ ಅನೇಕ ರೀತಿಯಾದ ಆಶೆಗಳು, ಶರೀರವು ಏನನ್ನ ಬಯಸುತ್ತದೆ, ಅದರ ಸುಖ ಏನಂತ ಇರುತ್ತದೆ, ಚೆನ್ನಾಗಿ ನಾವು ಊಟ ಮಾಡಬೇಕು, ನಾವು ಒಳ್ಳೆಯ ಉಡುಪುಗಳನ್ನ ಧರಿಸಿಕೊಳ್ಳಬೇಕು, ನಮ್ಮ ಶರೀರವನ್ನ ನಾವು ಬರೀ ಫಿಸಿಕಲ್ ಆದಂತಹ ಮೆಟೀರಿಯಲಿಸ್ಟಿಕ್ ಕಾರ್ಯಗಳಿಗೆ ನಾವು ಪ್ರಿಫರೆನ್ಸ್ ಕೊಡುವಂತದ್ದೇ ಈ ಶರೀರದ ಆಸೆ. ಈ ಶರೀರದ ಆಸೆ ಮತ್ತು ಕಣ್ಣಿನ ಆಸೆ, ನೋಡಿರುವಂತಹ ಪೊಸಿಷನ್ಸ್ ಅಲ್ಲಿ ನಾನಿರ್ಬೇಕು, ಈ ಅಧಿಕಾರದಲ್ಲಿ ನಾನಿರಬೇಕು, ಈ ರೀತಿಯಾದಂತಹ ಸ್ಟ್ಯಾಂಡರ್ಡ್ಸ್ ನಲ್ಲಿ ಇಷ್ಟು ರಾಯಲ್ ಆಗಿ ನಾನು ಇರ್ಬೇಕು, ನನ್ನ ಜೀವಿತವನ್ನ ಇಷ್ಟು ವೈಭೋಗದಿಂದ ನಾನು ಜೀವಿಸಬೇಕಂತ ಅನ್ಕೋತೀವಲ್ಲ, ಅದೇ ಕಣ್ಣಿನ ಆಶೆ ಆಗಿರುತ್ತದೆ. ನೋಡಿದ್ದೆಲ್ಲವೂ ಬೇಕಂತ ಅಂದುಕೊಳ್ಳುವಂಥದ್ದು ಈ ಕಣ್ಣಿನ ಆಶೆ, ಶರೀರದ ಆಶೆ. ಸೊ ನೆಕ್ಸ್ಟ್ ಬದುಕು ಬಾಳಿನ ಡಂಬ. ಈ ಬದುಕು ಬಾಳಿನ ಡಂಬದಲ್ಲಿ ನಾವು ನೋಡಿಕೊಳ್ಳುವಾಗ ಮನುಷ್ಯನಿಗೆ ನನ್ನನ್ನ ಕುರಿತು ಅಂದರೆ ಸೆಲ್ಫ್ ಅನ್ನ ಕುರಿತು ನಮ್ಮ ಒಂದು ಸ್ವಾರ್ಥವನ್ನ ಯೋಚಿಸುವಂತದ್ದೇ ಈ ಬದುಕು ಬಾಳಿನ ಡಂಬ. ನಾನ್ ಚೆನ್ನಾಗಿರಬೇಕು, ನಾನು ಎತ್ತರ ಸ್ಥಾನದಲ್ಲಿ ಇರಬೇಕು, ನನಗೆ ಇನ್ನೊಬ್ಬರು ಗೌರವ ಕೊಡಬೇಕು, ಈ ರೀತಿಯಾಗಿ ಅಂದ್ಕೊಳ್ಳುವಂತದ್ದೇ ಬದುಕು ಬಾಳಿನ ಡಂಬದ ಒಂದು ಗುಣಲಕ್ಷಣಗಳಾಗಿರುತ್ತದೆ. ಈ ರೀತಿಯಾಗಿ ನಾವು ಯಾವಾಗ ಈ ರೀತಿಯಾದಂತಹ ಹಳೆಯ ಇಹಲೋಕದ ನಡವಳಿಕೆಗಳನ್ನ ಅನುಸರಿಸ್ತೇವೆ, ನಾವು ಖಂಡಿತವಾಗಿ ದೇವರ ಚಿತ್ತಕ್ಕೆ
ಒಳಪಡೋದಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತಕ್ಕೆ ಒಳಪಡಬೇಕಂದರೆ ನಮ್ಮಲ್ಲಿ ನೂತನ ಮನಸ್ಸು ಬರ್ಬೇಕಂತ ಈ ವಾಕ್ಯವು ತಿಳಿಸಿಕೊಡ್ತಾ ಇದೆ. 2ನೇ ವಚನವು ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವತರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ ಅಂತ ಹೇಳಿ ವಾಕ್ಯಗಳಲ್ಲಿ ಬರಿತಾ ಇದೆ. ಹಾಗಾದ್ರೆ ನಾವು ಈ ಲೋಕದಲ್ಲಿ ತಪ್ಪು ಯಾವುದು, ಸರಿ ಯಾವುದು, ಪಾಪ ಯಾವುದು, ಸುಳ್ಳು ಯಾವುದು, ಒಳ್ಳೆಯದ್ದು ಯಾವುದು, ಕೆಟ್ಟದ್ದು ಯಾವುದು, ಇದೆಲ್ಲವನ್ನ ನಮ್ಮ ಜೀವಿತಕ್ಕೆ ತಿಳಿಸಿಕೊಡುವಂತಹ, ಕಲಿಸಿಕೊಡುವಂತಹ ಒಂದು ಮುಖ್ಯವಾದಂತಹ ನಮ್ಮ ಮಾರ್ಗದರ್ಶಕರಾಗಿ ನಮಗೆ ಅನುಗ್ರಹಿಸಿಕೊಟ್ಟಿರುವಂತಹ, ನಮಗೆ ವರವಾಗಿ ಕೊಟ್ಟಿರುವಂತಹ ಪವಿತ್ರಾತ್ಮರನ್ನ ಕುರಿತು ನಾವು ಸ್ವಲ್ಪ ಕಾಲ ಆಲೋಚಿಸಿ ಈ ಒಂದು ವಾಕ್ಯ ಭಾಗವನ್ನ ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ದೇವರು ನಮಗೆ ಪ್ರಾರಂಭದಲ್ಲಿ ವಾಗ್ದಾನ ಮಾಡಿದಂತಹ ಪವಿತ್ರಾತ್ಮರು ಯೇಸು ಪ್ರಭುವೆ, ತಾವು ಈ ಲೋಕವನ್ನ ಬಿಟ್ಟು ಪರಲೋಕಕ್ಕೆ ನಾನು ಹೋಗ್ತಾ ಇದ್ದೇನೆ, ಆದರೆ ನಾನು ಹೋದಾಗ ನೀವು ದಿಗ್ಭ್ರಮೆ ಪಡಬೇಡಿರಿ, ನೀವು ಭಯ ಪಡಬೇಡಿರಿ, ಯಾಕೆಂದರೆ ನಾನು ಮತ್ತೊಬ್ಬ ಸಹಾಯಕನನ್ನ ನಿಮಗೆ ಕಳುಹಿಸಿಕೊಡ್ತಾ ಇದ್ದೇನೆ. ನಾನು ದೇಹ ರೂಪದಲ್ಲಿ ನಿಮ್ಮ ಜೊತೆಗೆ ಇಲ್ಲದೆ ಹೋದರೂ ನಾನು ಕಳುಹಿಸಿಕೊಡುವಂತಹ ಪವಿತ್ರಾತ್ಮರು ನಿಮಗೆ ಈ ಲೋಕಕ್ಕೆ ಬರುವುದಾದರೆ, ಲೋಕಕ್ಕೆ ಬಂದು ನಿಮ್ಮನ್ನ ಸಕಲ ರೀತಿಯಾದಂತಹ ಸತ್ಯಕ್ಕೆ, ಸಕಲ ರೀತಿಯಾದಂತಹ ಪಾಪ ಮತ್ತು ಪಾಪ ಎಂದರೆ ಏನು, ಅಥವಾ ಈ ಲೋಕದ ನ್ಯಾಯ ತೀರುವಿಕೆ, ಸೈತಾನಿಗೆ ಆಗುವಂತಹ ನ್ಯಾಯ ತೀರುವಿಕೆಯ ಕುರಿತಾಗಿರಬಹುದು, ಪಾಪವನ್ನ ಕುರಿತು, ನೀತಿಯನ್ನ ಕುರಿತು ನಿಮಗೆ ಏನ್ ಮಾಡ್ತಾರೆ, ಅವರು ಬೋಧನೆಯನ್ನ ಅರ್ಹನ ಹುಟ್ಟಿಸ್ತಾರೆ ಅಂತ ಕೂಡ ವಾಕ್ಯಗಳಲ್ಲಿ ನಾವು ನೋಡಿಕೊಳ್ಳಬಹುದು. ಅದೇ ಯೋಹಾನನಿಗೆ ಬರೆದಂತ ಸುವಾರ್ತೆ 16ನೆಯ ಅಧ್ಯಾಯದ 8ನೇ ವಚನವನ್ನ ನೋಡಿಕೊಳ್ಳೋಣ ಪ್ರಿಯರೇ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೆ ಇರುವುದರಿಂದ, ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆಯಾದದರಿಂದ ನ್ಯಾಯ ತೀರುವಿಕೆಯ ವಿಷಯದಲ್ಲೂ ಸಾಕು ಪ್ರಿಯರೇ, ಸಾಕು. ಈ ವಚನದಲ್ಲಿ ನಾವು ನೋಡಿಕೊಳ್ತಾ ಇದ್ದೇವೆ, ಇಲ್ಲಿ 8ನೇ ವಚನದಲ್ಲಿ ಆತನು ಬಂದು, ಅಂದರೆ ಪವಿತ್ರಾತ್ಮರು ಬಂದು ಏನ್ ಮಾಡ್ತಾ ಇದ್ದಾರೆ, ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರ್ಹನ್ನು ಹುಟ್ಟಿಸುವನು. ಅವರು ನನ್ನನ್ನು ನಂಬದೇ ಇರುವುದರಿಂದ ಪಾಪದ ವಿಷಯದಲ್ಲಿಯೂ ನಾನು ತಂದೆಯ ಬಳಿಗೆ ಹೋಗಿ ಇನ್ನು ಮೇಲೆ ನಿಮಗೆ ಕಾಣಿಸದೇ ಇರುವುದರಿಂದ, ನೀತಿಯ ವಿಷಯದಲ್ಲಿಯೂ ಇಹಲೋಕಾಧಿಪತಿಗೆ ನ್ಯಾಯ ತೀರುವಿಕೆ ಆದದ್ದರಿಂದ ನ್ಯಾಯ ತೀರುವಿಕೆಯ ವಿಷಯದಲ್ಲಿಯೂ ಲೋಕಕ್ಕೆ ಅರ್ಹನು ಹುಟ್ಟಿಸುತ್ತಾನೆ. ಅಂದರೆ ಅರ್ಹ ಅಂದರೆ ನಿಜವಾಗಲೂ ಇರಬೇಕಾದಂತಹ ಜ್ಞಾನ. ಈ ಲೋಕದ ಪ್ರಕಾರ ಪಾಪ ಎಂದರೆ ಏನು, ಲೋಕದ ಪ್ರಕಾರ ನೀತಿ ಅಂದರೆ ಏನು, ಲೋಕದ ಪ್ರಕಾರ ನ್ಯಾಯ ತೀರುವಿಕೆ ಎಂದರೆ ಏನು, ಅನೇಕವಾಗಿ ಒಬ್ಬೊಬ್ಬರನ್ನು ಕೇಳಿದ್ರು ಒಂದೊಂದು ಅರ್ಥವನ್ನ ಹೇಳ್ತಾರೆ. ಪಾಪ ಎಂದರೆ ನಾವು ಮಾಡುವಂತಹ ಕೊಲೆ, ಸುಲಿಗೆ, ಅಪರಾಧಗಳು ಇದೇ ಪಾಪ ಎನ್ನುವಂತ ದೃಷ್ಟಿಕೋನದಲ್ಲಿ ಇರ್ತಾರೆ. ಆದರೆ ನಿಜವಾಗಲೂ ಪಾಪ ಎಂದರೆ ಏನು, ಪಾಪಕ್ಕೆ ಇರುವಂತಹ ನೈಜವಾದಂತಹ ಒಂದು ಅರ್ಥವಾದರೂ ಏನು, ಮನುಷ್ಯ ದೇವರ ವಿರುದ್ಧ ಮಾಡುವಂತಹ ಎಲ್ಲಾ ಅಕ್ರಮಗಳು, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಮಾಡುವಂತಹ ಎಲ್ಲವೂ ಸಹ ಪಾಪದ ಒಂದು ಲಿಸ್ಟ್ ನಲ್ಲಿ ಬರುವಂತದ್ದಾಗಿದೆ. ಸೊ ಇದು ನಮಗೆ ವಾಕ್ಯವನ್ನ ಓದಿದರೆ ಮಾತ್ರ ತಿಳಿಯುತ್ತದ, ಅಥವಾ ಹಾಗೆಯೇ ಎಲ್ಲರಿಗೆ ಗೊತ್ತಾಗುತ್ತದ ಅಂದರೆ ಖಂಡಿತವಾಗಿ ನಮ್ಮನ್ನ ಸಕಲ ರೀತಿಯಾದ ಇದು ಪಾಪ ಎಂದರೆ ಇದು, ನೀತಿ ಎಂದರೆ ಇದು ಎಂದು ನಮ್ಮನ್ನ ಸಕಲ ಸತ್ಯಕ್ಕೆ ನಡೆಸುವಂತ ಪವಿತ್ರಾತ್ಮರನ್ನ ನಾವು ಯಾವಾಗ ಅನುಸರಣೆ ಮಾಡುತ್ತೇವೆ, ನಮಗೆ ದಾನವಾಗಿ ವರವಾಗಿ ಕೊಟ್ಟಂತಹ ಪವಿತ್ರಾತ್ಮರಿಗೆ ನಾವು ಯಾವಾಗ ಒಳಪಡ್ತೇವೆ, ನಾವು ವಚನದಲ್ಲಿ ಓದುವಂತ ಈ ವಾಕ್ಯಕ್ಕೆ ಇದೇ ಒಂದು ನಿಜವಾದಂತಹ ಅರ್ಥ ಎನ್ನುವಂಥದ್ದನ್ನ ಪವಿತ್ರಾತ್ಮರು ನಮಗೆ ಪ್ರಕಟಿಸುತ್ತಾರೆ. ಆಗ ನಾವು ಈ ಲೋಕದಲ್ಲಿ ಅನೇಕರು ಹೇಳಿಕೊಂಡಿರುವಂತಹ ಭಿನ್ನವಾದಂತಹ ಸುವಾರ್ತೆಗೆ ಅಥವಾ ಭಿನ್ನವಾದಂತಹ ರೀತಿಯಲ್ಲಿ ಇರುವಂತಹ ವಾಕ್ಯಕ್ಕೆ ವಿರುದ್ಧವಾದಂತಹ ನಿಯಮಗಳು, ಆಚರಣೆಗಳಿಗೆ ನಾವು ಒಳಪಡಲು ಸಾಧ್ಯವಾಗುವುದಿಲ್ಲ.
ಯಾಕೆಂದರೆ ನಮ್ಮಲ್ಲಿರುವಂತ ಪವಿತ್ರಾತ್ಮರು ನಮ್ಮನ್ನ ಏನ್ ಮಾಡ್ತಾರೆ, ಸಕಲ ಸತ್ಯಕ್ಕೆ ನಡೆಸ್ತಾರೆ. ಸಕಲ ಸತ್ಯ ಎಂದರೆ ಇದು ಸತ್ಯ ಇದು ಅಸತ್ಯ ಅಂತ ಅಲ್ಲೇ ನಮ್ಮನ್ನ ಭೇದಿಸಿ, ಇಲ್ಲೇ ನಾನು ಹೋಗ್ಬೇಕು, ಈ ಸತ್ಯದ ಮಾರ್ಗದಲ್ಲೇ ನಾನು ಹೋಗ್ಬೇಕು, ಇವ್ರು ಮಾಡ್ತಾ ಇರುವಂತಹ ತಪ್ಪುಗಳು ಇವಾಗಿವೆ ಎನ್ನುವಂಥದ್ದನ್ನ ಎಚ್ಚರಿಸುವಂತವರಾಗಿ ನಮಗೆ ಪವಿತ್ರಾತ್ಮರು ಸಹಾಯ ಮಾಡುವಂತವರಾಗಿರ್ತಾರೆ. ಹಾಗಾದ್ರೆ ಖಂಡಿತವಾಗಿ ಪವಿತ್ರಾತ್ಮರಿಗೆ ನಾವು ಒಳಪಟ್ಟು ನಡೆದುಕೊಂಡಾಗ, ಅಂದ್ರೆ ಆ ವಾಕ್ಯದಲ್ಲಿ ಇನ್ನೊಂದು ಕಠಿಣವಾಗಿ ಇರುವಂತಹ ವಾಕ್ಯ ಒಂದು ಇರುತ್ತದೆ. ವಾಕ್ಯವು ಮತ್ತಾಯನ ಬರೆದ ಸುವಾರ್ತೆ 12:31 ವಚನವನ್ನ ಅದೇ ರೀತಿಯಾಗಿ ಇವಾಗ ನಾವು ನೆನೆಸ್ಕೊಳ್ಳೋಣ. ಮನುಷ್ಯ ಕುಮಾರನ ವಿರುದ್ಧವಾಗಿ ಮಾಡುವಂತಹ ತಪ್ಪು ಅಪರಾಧಗಳಿಗೆ ಕ್ಷಮಾಪಣೆ ಇರುವಂತದ್ದಾಗಿದೆ, ಆದರೆ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಮಾಡುವಂತಹ ದೂಷಣೆಗಳಿಗೆ ಕ್ಷಮಾಪಣೆ ಇರುವುದಿಲ್ಲ ಎನ್ನುವಂಥದ್ದನ್ನು ಸಹ ನಾವು ಈ ವಚನದಲ್ಲಿ ನೋಡಿಕೊಳ್ಳಬಹುದು. ಹಾಗಾದರೆ ಪವಿತ್ರಾತ್ಮನಿಗೆ ವಿರುದ್ಧವಾದ ಪಾಪವಾದರೂ ಏನು, ಅದು ಒಂದು ಪಾಪವ, ಆ ಪಾಪವು ಹೇಗಿರುತ್ತದೆ ಅಂತ ಕೆಲವರಿಗೆ ಗ್ರಹಿಸಿಕೊಳ್ಳುವುದಕ್ಕೂ ಸಹ ಆಗದೇ ಇರುವಂತವರಿಗೆ ನಾ ಹೇಳುವಂತದ್ದು, ಪವಿತ್ರಾತ್ಮರಿಗೆ ವಿರುದ್ಧವಾದಂಥದ್ದು ಅಂದರೆ ಮೊದಲನೇದಾಗಿ ಪವಿತ್ರಾತ್ಮರಿಂದ ಪ್ರೇರಿತವಾಗಿ ಬರೆದಂತಹ ಈ ಒಂದು ಸತ್ಯವೇದ ಗ್ರಂಥ. ಈ ಸತ್ಯವೇದ ಗ್ರಂಥಕ್ಕೆ ಇದರಲ್ಲಿ ಇರುವಂತಹ ಯಾವ ವಚನಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಎಲ್ಲವೂ ಸಹ ಏನಾಗುತ್ತದೆ, ಸತ್ಯಕ್ಕೆ ವಿರುದ್ಧವಾಗುತ್ತದೆ. ಅಂದ್ರೆ ಪವಿತ್ರಾತ್ಮರು ತಿಳಿಸಿಕೊಟ್ಟಂತದ್ದಕ್ಕೆ ವಿರುದ್ಧವಾಗುತ್ತದೆ. ನಾವು ವಾಕ್ಯಕ್ಕೆ ವಿರುದ್ಧವಾಗಿ ನಡೆದುಕೊಂಡಾಗ ಅಲ್ಲಿ ದೇವದೂಷಣೆ ನಡೆಯುತ್ತದೆ. ಈ ದೇವದೂಷಣೆಗೆ ದೇವರು ಅದು ತಿಳಿದಿದ್ದರೂ ನಾವು ಅದನ್ನ ತಿಳಿಯದೆ ಮಾಡಿರುವಂತದ್ದನ್ನ ದೇವರು ಕ್ಷಮಿಸ್ತಾರೆ. ತಿಳಿದು ಸಹ ಅದನ್ನ ನಾವು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಯಾವ ರೀತಿಯಾದಂತಹ ಕ್ಷಮಾಪಣೆಯೂ ಸಹ ಸಿಗುವುದಿಲ್ಲ. ಈ ರೀತಿಯಾದಂತಹ ಎಚ್ಚರಿಕೆಯ ಜೀವಿತವನ್ನ ನಾವು ಜೀವಿಸಬೇಕಾಗುತ್ತದೆ. ಹಾಗೆ ಯಾವಾಗ ಪವಿತ್ರಾತ್ಮನು ನಮ್ಮ ಒಂದು ಅಂತರಾಳದಲ್ಲಿ ನೀನು ಮಾಡ್ತಾ ಇರುವುದು ತಪ್ಪು, ಇದನ್ನ ಮಾಡಬೇಡ, ಈ ರೀತಿಯಾಗಿ ತಪ್ಪುಗಳು ಇದೆ, ಇದನ್ನ ನೀನು ಹೋಗಬಾರದು, ಈ ಸ್ಥಳಕ್ಕೆ ನೀನು ಹೋಗಬಾರದು, ಈ ಆಲೋಚನೆನ ನೀನು ಮಾಡಬಾರದು, ಈ ರೀತಿಯಾದ ಮಾತುಗಳನ್ನ ನೀವು ಮಾಡಬಾರದು, ಆ ರೀತಿಯಾಗಿ ನಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ರೆ, ಆದರೂ ಸಹ ನಾವು ಅದೇ ರೀತಿಯಾದ ಪಾಪಗಳನ್ನ ಮಾಡ್ತಾ ಇದ್ದರೆ ನಾವು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ ಅಂತ ಅಲ್ಲೇ ಸ್ಪಷ್ಟವಾಗಿ ಬಿಡುತ್ತದೆ. ಆ ರೀತಿಯಾಗಿ ತಿಳಿದಿಯೂ ಸಹ ನಾವು ಆ ರೀತಿಯಾದ ಪಾಪಕ್ಕೆ ನಾವು ಒಳಪಡ್ತಿದ್ದೀವಿ ಅಂದರೆ ನಾವು ಸಹ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ ಇದ್ದೇವೆ ಅಂತ ಅರ್ಥ ಆಗುತ್ತದೆ. ಪ್ರಿಯರೇ, ಖಂಡಿತವಾಗಿ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ನಾವು ಯಾವ ರೀತಿಯಾಗಿ ನಮ್ಮನ್ನ ಆ ಒಂದು ಕಾರ್ಯಗಳಿಗೆ ಒಳಪಡಿಸಿಕೊಳ್ಳದೆ ನಾವು ವಾಕ್ಯಕ್ಕೆ ಅಧೀನರಾಗಿ ಎಲ್ಲಾ ವಿಷಯಗಳಲ್ಲಿಯೂ ಎಚ್ಚರಿಕೆಯಿಂದ ಜೀವಿಸುವವರಾಗೋಣ. ವಾಕ್ಯಕ್ಕೆ ಭಿನ್ನವಾಗಿ ಏನಾದರೂ ಅದು ಬರ್ತಾ ಇದೆ ಅಂದ್ರೆ ಪವಿತ್ರಾತ್ಮ ದೇವರು ನಮಗೆ ಎಚ್ಚರಿಸುತ್ತಾರೆ ಪಾಪವನ್ನು ಕುರಿತು. ಯಾಕೆಂದರೆ ಈ ಲೋಕವು ಹೇಗೂ ಯೇಸು ಕ್ರಿಸ್ತರನ್ನ ನಂಬಲ್ಲ. ಸೊ ಯೇಸು ಕ್ರಿಸ್ತರನ್ನ ನಂಬದೇ ಇರುವಂತದ್ದೇ ಮುಖ್ಯವಾದಂತಹ ಪಾಪ ಎಂಬುದು ಸಹ ಈ ಜನಕ್ಕೆ ಗೊತ್ತಿಲ್ಲ. ಸೊ ಯಾವಾಗ ಪವಿತ್ರಾತ್ಮರು ನಮ್ಮಲ್ಲಿ ಬಂದು ಪ್ರವೇಶಿಸಿ ನಾವು ಅವರಿಗೆ ಅವಕಾಶವನ್ನ ಕೊಡ್ತೇವೆ, ಅವರ ಒಂದು ಮಾತುಗಳಿಗೆ ಕಿವಿಗೊಡೋದಕ್ಕೆ ಪ್ರಾರಂಭಿಸ್ತೇವೆ. ಪಾಪ ಎಂದರೆ ನಿಜವಾಗಲೂ ಇದು, ನೀತಿ ಎಂದರೆ ನಿಜವಾಗಲೂ ಅದು ಯಾವ ರೀತಿಯಾಗಿ ಕ್ರಿಸ್ತನನ್ನ ನಂಬುವುದರ ನಿಮಿತ್ತವಾಗಿ ಎಲ್ಲರೂ ಸಹ ನೀತಿವಂತರಾಗ್ತೇವೆ ಅಂತ ವಾಕ್ಯ ಹೇಳುತ್ತದೆ. ಅದೇ ನೀತಿ ಎಂಬುವಂಥದ್ದು. ಮತ್ತು ನ್ಯಾಯ ತೀರುವಿಕೆ, ಇಹಲೋಕದ ಅಧಿಪತಿ ಆಲ್ರೆಡಿ ಈಗ ನ್ಯಾಯ ತೀರಿಸಲಾಗಿದೆ. ಆತನು ನ್ಯಾಯ ತೀರ್ಪಕ್ಕೆ ಎಳೆಯಲ್ಪಟ್ಟಿದ್ದಾನೆ, ಹೊರಗಡೆ ನೂಕಲ್ಪಟ್ಟಿದ್ದಾನೆ ಅಂತ ಯೇಸು ಪ್ರಭು 1ನೇ ಶತಮಾನದಲ್ಲೇ ಹೇಳಿ ಹೋಗಿದ್ದಾರೆ. ಇವಾಗ ಆತನು ಎಳೆಯಲ್ಪಟ್ಟಿದ್ದಾಗ ಆತನ ಎಲ್ಲಾ ಕಾರ್ಯಗಳನ್ನ ಇವಾಗ ನಾವು ವಾಕ್ಯದಲ್ಲಿ ನೋಡಿಕೊಳ್ತಾ ಇದ್ದೇವೆ. ಅದೇ ಕಳೆದ ಒಂದು ಭಾನುವಾರದಲ್ಲಿ ನಡೆದಂತ ಅಪವಾದಿಯ ಕಾರ್ಯಗಳು ಏನು ಎಂದು ವಚನವನ್ನ ತಿಳಿಸಿಕೊಟ್ಟಂತಹ ವಚನಗಳ ಪ್ರಕಾರವಾಗಿ ಆತನು ಈಗ ಬಯಲಿಗೆ ಬಂದಿದ್ದಾನೆ. ಆತನು ಮಾಡ್ತಿರುವಂತ ಕಾರ್ಯವು ಎಲ್ಲವೂ ಸಹ ಟ್ರಾನ್ಸ್ಪರೆಂಟ್ ಆಗೇ ಇದೆ. ಆತನು ಇಂಡೈರೆಕ್ಟ್ ಆಗಿ ಏನು ಮಾಡ್ತಾ ಇಲ್ಲ, ಎಲ್ಲವೂ ನಮ್ಮ ಕಣ್ಣು ಮುಂದೆ ಇದೆ. ಹಾಗಾದರೆ ನಾವು ಅದನ್ನ ಎಚ್ಚರಿಸಿಕೊಂಡಾಗ, ಆ ವಿಷಯಗಳಲ್ಲಿ ನಮ್ಮನ್ನ ನಾವು ಎಚ್ಚರಿಸಿಕೊಂಡಾಗ ನಾವು ನಿಜವಾಗಿ ಪಾಪಕ್ಕೆ ವಿರುದ್ಧವಾಗಿ ಹೋರಾಡಿ ನಮ್ಮ ಪರಿಶುದ್ಧತೆಯನ್ನ ನಾವು ಕಾಪಾಡಿಕೊಳ್ಳಬಹುದು. ನಿಜವಾದಂತಹ ಪರಿಶುದ್ಧತೆ ನಮ್ಮ ಒಳಗಿನಂತದ್ದು. ಒಳಗಡೆಯಿಂದ ನಾವು ಯಾವ ಒಂದು ಆಲೋಚನೆ ಮಾಡ್ತೇವೆ, ಒಳಗಡೆಯಿಂದ ನಾವು ಯಾವ ರೀತಿಯಾದಂತಹ ಒಂದು ಮನಸ್ಥಿತಿಯಲ್ಲಿ ನಾವಿದ್ದೇವೆ, ದೇವರನ್ನು ಕುರಿತು ನಮ್ಮ ಹೃದಯದಲ್ಲಿ ಯಾವ ರೀತಿಯಾದಂತಹ ಇಂಪಾರ್ಟೆನ್ಸ್ ಅನ್ನ ಕೊಟ್ಟು, ದೇವರೇ ನಮ್ಮ ಜೀವಿತದ ಅಸ್ತಿವಾರವಾಗಿ, ಕ್ರಿಸ್ತ ನಂಬಿಕೆಯೇ ನಮಗೆ ಅಸ್ತಿವಾರವಾಗಿ ನಾವು ಯಾವಾಗ ಅದರಲ್ಲಿ ದೃಢವಾಗಿ ನಿಂತುಕೊಳ್ಳುತ್ತೇವೆ, ಆವಾಗಲೇ ನಾವು ನಮ್ಮ ಪರಿಶುದ್ಧತೆಯನ್ನ ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಅದೇ ರೀತಿಯಾಗಿ ಪವಿತ್ರಾತ್ಮರನ್ನ ನಾವು ಅನುಸರಿಸಿ ನಡೆದಾಗ ನಮ್ಮಲ್ಲಿ ಬರುವಂತ ಫಲಗಳನ್ನ ಕುರಿತು ಅದೇ
ಗಲಾತ್ಯ ಬರೆದಂತ ಪತ್ರಿಕೆಯಲ್ಲಿ ನಾವು ನೋಡಿಕೊಳ್ಳಬಹುದು. 5ನೇ ಅಧ್ಯಾಯದ ಪವಿತ್ರಾತ್ಮನ ಫಲಗಳು ಏನು? ಪ್ರೀತಿ, ಸಮಾಧಾನ, ದೀರ್ಘ ಶಾಂತಿ, ಈ ರೀತಿಯಾದಂತ ಫಲಗಳನ್ನ ನಾವು ಫಲಿಸೋದಕ್ಕೆ ಸಾಧ್ಯವಾಗುತ್ತದೆ. ಸೊ ಯಾವಾಗ ನಮಗೆ ಪಾಪ ಎಂದರೆ ಏನು, ನೀತಿ ಎಂದರೆ ಏನು, ಇವಾಗ ಆಲ್ರೆಡಿ ಅಪವಾದಿಗೆ ಆತನು ಬಯಲಾಗಿ ಎಳೆಯಲ್ಪಟ್ಟಿದ್ದಾನೆ, ಆತನ ಕಾರ್ಯಗಳೆಲ್ಲ ಗೊತ್ತಾಗಿದೆ, ಇನ್ನು ನಾನು ಸೀಕ್ರೆಟ್ ಆಗಿ ಯಾವ ಹಿಡನ್ ಪಾಪಗಳನ್ನ ನಾನು ಮಾಡೋದಕ್ಕೆ ಆಗಲ್ಲ ಅಂತ ಯಾವಾಗ ಒಬ್ಬ ಮನುಷ್ಯನು ತನ್ನನ್ನು ತಾನು ಸಂಪೂರ್ಣ ರೀತಿಯಲ್ಲಿ ಎಲ್ಲಾ ಆಂಗಲ್ ಇಂದ ಕಂಪ್ಲೀಟ್ ಆಗಿ ದೇವರ ಕಡೆಗೆ ಅದನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುತ್ತಾನೋ ಕಂಪ್ಲೀಟ್ ಆಗಿ ಆವಾಗ್ಲೇ ಆತನಿಗೆ ಮಾನಸಾಂತರ ಎಂಬುವಂಥದ್ದು ಆಗಿದೆ. ಅದನ್ನ ಬಿಟ್ಟು ಇನ್ನ ಆತನಿಗೆ ಮಾನಸಾಂತರ ಆಗಿಲ್ಲ, ಮನೋನೇತ್ರಗಳು ಬೆಳಗಿಲ್ಲ ಅಂದ್ರೆ ಇನ್ನು ಆತನಿಗೆ ಪಾಪ ಎಂದರೆ ಏನು, ನೀತಿ ಅಂದರೆ ಏನು, ಅಥವಾ ಈ ಲೋಕದ ಅಧಿಪತಿಗೆ ನ್ಯಾಯ ತೀರ್ಪಿಕೆ ಆಗುತ್ತಿದೆ ಮತ್ತು ಆತನನ್ನ ಅನುಸರಿಸುವವರಿಗೆ ಕೊನೆಯ ಒಂದು ಅಂತಿಮ ಒಂದು ಸಿಚುವೇಶನ್ ಅಲ್ಲಿ ಟೈಮ್ ಅಲ್ಲಿ ನ್ಯಾಯ ತೀರ್ಪಿನ ದಿನದಲ್ಲಿ ಈತನಿಗೂ ಸಹ ನ್ಯಾಯ ತೀರುವಿಕೆ ಆಗಿ ಪಿಶಾಚನಿಗೂ ಆತನ ದೂತರಿಗೂ ಏರ್ಪಡಿಸಿರುವಂತಹ ನಿತ್ಯವಾದಂತಹ ಬೆಂಕಿಗೆ ನಾನು ಸಹ ಹೋಗ್ಬೇಕಾಗುತ್ತದೆ. ಆ ಒಂದು ಪಿಶಾಚನ ಹಿಂದೆ ನಾನು ಸಹ ಕೈ ಕಟ್ಕೊಂಡು ನಾನು ಸಹ ಅಲ್ಲಿ ಹೋಗಿ ಬೀಳಬೇಕಾಗುತ್ತದೆ ಎಂಬ ಅರುಹನ್ನ ಪವಿತ್ರಾತ್ಮರು ಹುಟ್ಟಿಸ್ತಾರೆ. ಆ ಒಂದು ಅರುಹುಗಳನ್ನ, ಆ ಒಂದು ಎಚ್ಚರಿಕೆಗಳನ್ನ ನಾವು ನಿಜವಾಗ್ಲೂ ಕನ್ಸಿಡರ್ ಮಾಡುವುದಾದರೆ ನಾವು ಪವಿತ್ರಾತ್ಮರಿಗೆ ವಿರುದ್ಧವಾದಂತಹ ಪಾಪಗಳನ್ನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ನಾವು ಹೈ ಅಲರ್ಟ್ ಅಲ್ಲಿ ಯಾವಾಗ್ಲೂ ಇರಬೇಕು. ನಮ್ಮ ಹೃದಯದಲ್ಲಿ ಪವಿತ್ರಾತ್ಮರು ಏನ್ ಮಾತಾಡ್ತಾ ಇದ್ದಾರೆ, ನಾನು ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೇನಾ ಅಥವಾ ವಾಕ್ಯದ ಪ್ರಕಾರವಾಗಿ ನಾನು ಜೀವಿಸ್ತಿದ್ದೇನಾ ಎನ್ನುವಂಥದ್ದನ್ನ ಕುರಿತು ಸಹ ಪವಿತ್ರಾತ್ಮರು ನಮಗೆ ಬೇಕಾದಂತಹ ರಿಪೆಂಟೆನ್ಸ್ ಅನ್ನ, ಆ ಅರುಹನ್ನ, ತಪ್ಪು ಯಾವುದು ಸರಿ ಯಾವುದು ಎನ್ನುವಂತಹ ಭೇದತೆಯನ್ನ ಭೇದಿಸುವಂತ ಜ್ಞಾನವನ್ನ ಕೊಡುವವರಾಗಿರ್ತಾರೆ. ಅವರಿಗೆ ಒಳಪಟ್ಟು ನಾವು ಜೀವಿಸಿಕೊಂಡಾಗಲೇ ನಾವು ಸಹ ದೇವರಿಗೆ ಸಜೀವ ಯಜ್ಞವಾಗಿಯೂ ಅವರಿಗೆ ಸಮರ್ಪಕವಾದಂತಹ ಮೆಚ್ಚುಗೆಯಾದಂತಹ ಪರಿಶುದ್ಧವಾದಂತಹ ಸಜೀವ ಯಜ್ಞಗಳಾಗಿ ನಾವು ಇಹಲೋಕ ಆಚಾರಗಳನ್ನು ಅನುಸರಿಸದೆ ನೂತನ ಸ್ವಭಾವದಿಂದ ಆತನನ್ನ ನಾವು ಘನಪಡಿಸುವುದಕ್ಕೆ, ಮಹಿಮೆಪಡಿಸುವುದಕ್ಕೆ ಸಾಧ್ಯವಾಗುತ್ತದೆ. ಸೊ ಇದೇ ರೀತಿಯಾಗಿ ದೇವರು ನಮಗೆ ಹೊಸ ಒಡಂಬಡಿಕೆಯಲ್ಲಿ ನೈಜ ತಾತ್ಪರ್ಯ, ಪರಿಶುದ್ಧತೆಯ ನೈಜ ತಾತ್ಪರ್ಯ ಇದೇ ಆಗಿರುವಂತಹ ಎಲ್ಲಾ ರೀತಿಯಾದ ಧರ್ಮಶಾಸ್ತ್ರವು ರದ್ದಾಗಿ ಅದು ಹಳೆಯದಾಗಿ ಹೋಯಿತು. ಈಗ ನಾವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟಿರುವುದರಿಂದ ನಾವು ಆತನಿಗೆ ಒಳಪಟ್ಟಿದ್ದೇವೆ. ನಾವು ಆತನಲ್ಲಿ ಎದ್ದು ನಾವು ಏನಾಗಿದ್ದೇವೆ, ಧರ್ಮಶಾಸ್ತ್ರದ ಪಾಲಿಗೆ ಸತ್ತು ಹೋಗಿದ್ದೇವೆ, ನೀತಿಯಲ್ಲಿ ನಾವು ಬಂದಿದ್ದೇವೆ, ಕೃಪೆಯ ಕಾಲದಲ್ಲಿ ನಾವು ಇದ್ದೇವೆ. ಒಂದು ಆಜ್ಞೆಯ ಕಾಲದಲ್ಲಿ ಆ ನಿಯಮದ ಒಂದು ಕೈ ಕೆಳಗೆ ನಾವು ಇಲ್ಲ ಎನ್ನುವಂಥದ್ದನ್ನ ಕಂಪ್ಲೀಟ್ ಆದ ರೀತಿಯಲ್ಲಿ ಈ ಒಂದು ವಚನಗಳ ಮೂಲಕ ದೇವರು ತಿಳಿಸುವುದಕ್ಕೆ ಸಹಾಯಿಸಿದ್ದಾರೆ. ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ತಲೆಬಾಗಿಸುವುದಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಿಯರೇ, ಪರಿಶುದ್ಧನು, ನೀತಿವಂತನು, ಮಹೋನ್ನತನು ಆದಂತಹ ತಂದೆಯಾದ ದೇವರೇ, ಈ ಒಳ್ಳೆಯ ಸುಸಂದರ್ಭದಲ್ಲಿ ತಂದೆ ನಿನ್ನ ಮಾತುಗಳನ್ನ ಅಲ್ಪ ರೀತಿಯಾಗಿ ತಂದೆ ತಿಳಿಸುವುದಕ್ಕೆ, ನಿಮ್ಮ ಮಕ್ಕಳಿಗೆ ಅಪ್ಪ ಹೇಳುವುದಕ್ಕೆ ಬೇಕಾದಂತಹ ಜ್ಞಾನವನ್ನ, ತ್ರಾಣವನ್ನ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು ತಂದೆಯೇ. ಇಷ್ಟು ತನಕ ಸಮಯವನ್ನ ತಂದೆ ನೋಡದೆ ಒಳ್ಳೆ ರೀತಿಯಾಗಿ ನಿನ್ನ ಮಾತುಗಳಿಗಾಗಿ ಕಾದುಕೊಂಡು ನಿನ್ನ ಮಾತುಗಳನ್ನು ತಿಳಿದುಕೊಂಡಿರುವಂತಹ ನಿಮ್ಮ ಮಕ್ಕಳನ್ನ ಅಪ್ಪ ವಾಕ್ಯವು ಹೇಳಿದ ಪ್ರಕಾರವೇ ನಮ್ಮ ಪರಿಶುದ್ಧತೆಗಳನ್ನ ಕಾಪಾಡಿಕೊಂಡು ಯಾವುದು ತಪ್ಪು ಯಾವುದು ಸರಿ ಎಂಬುದಾಗಿ ತಿಳಿಸುವಂತ ನಿಮ್ಮ ಪವಿತ್ರಾತ್ಮರ ಮಾರ್ಗದರ್ಶನದಲ್ಲಿ ನಮ್ಮ ಜೀವಿತಗಳನ್ನ ನಾವು ತಂದೆ ನಡೆಸಲಿಕ್ಕೆ ಬೇಕಾದಂತ ಕೃಪೆಯನ್ನು ಅನುಗ್ರಹಿಸಿ ಮತ್ತು ನಿಮ್ಮ ಮಗನನ್ನು ತಂದೆ ನಮ್ಮ ಹೃದಯಗಳಲ್ಲಿ ನಾವು ಸ್ವಾಗತಿಸಿಕೊಂಡವರಾಗಿ ಆತನಲ್ಲಿ ಇದ್ದಂತಹ ಪರಿಶುದ್ಧತೆಯಲ್ಲಿ ನಾವು ಸಹ ಆ ಒಂದು ಅರ್ಹತೆಯಲ್ಲಿ, ಆ ಬಾಧ್ಯತೆಯಲ್ಲಿ ನಾವು ಸೇರಿದವರಾಗಿ ನೀವು ಕೊಡುವಂತಹ ನಿತ್ಯ ಲೋಕವನ್ನ ಸೇರಿಕೊಳ್ಳುವಂತೆ ನಿಮ್ಮ ಮಕ್ಕಳಿಗೆ ಸಹಾಯಿಸಿ. ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ಇಂದಿಗೂ ಎಂದಿಗೂ ಕ್ರಿಸ್ತನ ಬರುವಿಕೆವರೆಗೆ ನಮ್ಮ ಸಂಗಡವಿರಲಿ. ಆಮೇಲೆ.